ಅಸಲಿಯತ್ತೆ. ಇದಕ್ಕೆ ಈಗಾಗಲೇ ದೇಶಾದ್ಯಂತ ಪ್ರತಿಪಕ್ಷಗಳು ಕೂಡ ರಾಜೀನಾಮೆಗೆ ಒತ್ತಾಯಿಸಿದೆ, ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಇವತ್ತು ವಿಧಾನಸೌಧದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಇದ್ರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ನಮ್ಮೊಂದಿಗೆ ಬಿಜೆಪಿಯ ಮುಕ್ತರಾಗಿರ್ತಕ್ಕಂಥ ಚೀನಾ ರಾಮಸ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಕಾಂಗ್ರೆಸ್ ಮುಕ್ತರಾಗಿರ್ತಕ್ಕಂಥ CS ಸಿದ್ದರಾಜ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಮೊದಲಿಗೆ ನಾನು ಬಿಜೆಪಿ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಸರ್, ಏನಿದು ಕೇಂದ್ರ ಗೃಹ ಸಚಿವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟದ್ದು? ಇದರ ನಿಜವಾದ ಅಸಲಿಯತ್ತೇನು? ಪಕ್ಷ ಯಾವ ರೀತಿಯಾಗಿ ಅಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ವಿಚಾರ ಏನಿದೆ, ಆ ವಿಚಾರದ ಬಗ್ಗೆ ಮಾತಾಡೋದಿದೆ. ಒಂದು ರೀತಿಯಾಗಿ ಏನು ಬಿಜೆಪಿ ಯಾವ ಒಂದು ಹಂತದಲ್ಲಿ ಈ ಒಂದು ಹೇಳಿಕೆಯನ್ನು ನೀಡಿದೆ? ಅಮಿತ್ ಶಾ ಅವರ ಹೇಳಿಕೆಗೆ ತಾವು ಏನು ಫಸ್ಟ್ ರಿಯಾಕ್ಷನ್ ಕೊಡ್ತೀವಿ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅತ್ಯಂತ ಗೌರವವನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ಯಾವುದಿದ್ರೆ ಅದು ಭಾರತೀಯ ಜನತಾ ಪಕ್ಷ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಮೊದಲನೇ ಸಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಗಳಿಗೆ ನಮಸ್ಕಾರ ಹಾಕಿ, ನಾನು ಒಬ್ಬ ಹಿಂದುಳಿದ ಜಾತಿಗೆ ಸೇರಿದಂಥವನು ಇವತ್ತು ಪ್ರಧಾನಮಂತ್ರಿ ಆಗ್ತೀನಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರೇ ಕಾರಣ, ಅವ್ರು ಬರೆದ ಸಂವಿಧಾನನೇ ಕಾರಣ ಅಂತ ಗೌರವ ಕೊಟ್ಟಂಥ ಪಕ್ಷ ನಮ್ಮ ಪಕ್ಷ. ಅಂಬೇಡ್ಕರ್ ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಟ್ಟಿರ್ತಕ್ಕಂಥ ಪಕ್ಷ BJP ಅನ್ನೋದನ್ನು ಮರಿಬಾರ್ದು. ಅದು ಮೊದಲಿದ್ದಂಥ ಜನಸಂಘ, ಅದಕ್ಕಿಂತ ಇದ್ದಂಥ RSS ಇವೆಲ್ಲ ನಾವು ಗಮನಿಸೋಣ. ಆದರೆ ನಕಲಿ ಕಾಂಗ್ರೆಸ್ನವರು, ನಕಲಿ ಗಾಂಧಿ ತತ್ವಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ಸು ನಿನ್ನೆ ಹೇಳಿದ ಸಂದರ್ಭ ಏನು? ನಿನ್ನೆ ಸಬ್ಜೆಕ್ಟ್ ಬಂದ್ಬಿಡ್ತೀನಿ, ಇತಿಹಾಸ ಹೇಳಕ್ ಹೋದ್ರೆ ಭಾಳ ಇದೆ. ನಿನ್ನೆ ಅವ್ರು ಹೇಳಿದ್ದೇನು, ಯಾವಾಗೂ ಸಂವಿಧಾನ ಬದಲಾಯಿಸ್ತಾರೆ BJP ಅವರು ಅಂತ ಹೇಳ್ಕೊಂಡು ಸಂವಿಧಾನದ ಬುಕ್ಕನ್ನು ಹಿಡ್ಕೊಂಡು ಪಾಪ ನಮ್ಮ ರಾಹುಲ್ ಗಾಂಧಿ ಅವರು ಯಾವಾಗೂ ಪಾರ್ಲಿಮೆಂಟಲ್ಲಿ ಮಾತಾಡ್ತಾರೆ. ಪಾರ್ಲಿಮೆಂಟಲ್ಲಿ ಒಬ್ಬ MP ಕೇಳ್ತಾರೆ, ಅದ್ರಲ್ಲಿ ಎಷ್ಟು ಪುಟಗಳಿದಾವೆ ಹೇಳಪ್ಪ, ನೀನು ಸಂವಿಧಾನ ಕೈಲಿ ಇಟ್ಕೊಂಡು ಓಡಾಡ್ತೀಯ ಅಂತ. ಪುಟಗಳು ಎಷ್ಟಿದೆ ಅಂತ ಹೇಳಕ್ ಬರಲ್ಲ. ಈಗ ಕಾಂಗ್ರೆಸ್ ಅವ್ರು ಇದೊಂದು ಪ್ಯಾಷನ್ ಮಾಡ್ಕೊಂಡ್ರದ್ದು ಅಂತ ಹೇಳಿದ್ದು ಏನಂದ್ರೆ, ಕಾಂಗ್ರೆಸ್ನವರು ಪ್ಯಾಷನ್ ಮಾಡ್ಕೊಂಡು ಅಂಬೇಡ್ಕರ್ ಹೆಸರನ್ನ ಇಷ್ಟು ಸಾರಿ ಹೇಳ್ತಾರೆ, ಅಷ್ಟು ಸಾರಿ ಹೇಳಿದ್ರೆ ಅವ್ರು ಸ್ವರ್ಗಕ್ಕೆ ಹೋಗ್ತಾ ಇದ್ರು, ದೇವ್ರು ಸಿಗ್ತಾ ಇದ್ರು, ಪ್ರಾಪ್ತಿ ಆಗ್ತಾ ಇದ್ರು ಅಂತ ಕಾಂಗ್ರೆಸ್ ಅವ್ರಿಗೆ ಹೇಳಿದ ಮಾತದು. ಅಂಬೇಡ್ಕರ್ ಹೆಸರು ಇಷ್ಟೊಂದು ಉಚ್ಚಾರ ಮಾಡ್ತೀರಿ, ಆದ್ರೆ ಅಂಬೇಡ್ಕರ್ ನಿಜವಾದ ಸಿದ್ಧಾಂತಗಳು, ಅವರ ವಿಚಾರಗಳನ್ನ ಅವ್ರು ಬದುಕಿದ್ದಾಗ ಅವ್ರಿಗೆ ಗೌರವ ಕೊಡಲಿಲ್ಲ. ಅಂಬೇಡ್ಕರ್ ಬಗ್ಗೆ 100 ಸಾರಿ ಮಾತಾಡಿ ನಮ್ಗೆ ಸಂತೋಷ ಆಗ್ತದೆ ಅಂತ ಮುಂದುವರೆದ ಭಾಗ ಹೇಳ್ತಾರೆ. ಇವ್ರು ಕಟ್ ಅಂಡ್ ಪೇಸ್ಟ್. ಇವ್ರು ಯಾವಾಗಲೂ ಜನಕ್ಕೆ ದಿಕ್ ತಪ್ಪಿಸೋ ಕೆಲಸಗಳನ್ನ ಮಾಡ್ಕೊಂಡ್ ಬಂದಾರೆ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಕಾಂಗ್ರೆಸ್ ಅವರು. ಹಾಗಾಗಿ ಅವರು ಆ ಒಂದು ದಿಕ್ಕು ತಪ್ಪಿಸುವಂತ ಕೆಲಸಗಳನ್ನ ಮಾಡಿದಂಥದ್ದು ನಿನ್ನೆ ಬಳಸ್ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ಅಂಬೇಡ್ಕರ್ ಅವ್ರಿಗೆ ಅಪಮಾನ ಆಗ್ಬಿಡ್ತು ಅಂತ ಖರ್ಗೆ ಅವರು ಮಾತಾಡ್ತಾರೆ. ಅಂಬೇಡ್ಕರ್ ಹೇಳಿದ್ದಾರೆ, ಕಾಂಗ್ರೆಸ್ ಇಸ್ ಬರ್ನಿಂಗ್ ಹೌಸ್, ಉರಿಯುವ ಮನೆಯಲ್ಲಿ ಇರಬೇಡಿ ಅಂತ ಹೇಳಿದ್ದಾರೆ. ಅಂತ ಒಂದು ಉರಿಯುವ ಮನೆಯಲ್ಲಿ ಕೂತ್ಕೊಂಡು ನೀವು ಇವತ್ತು ಅಂಬೇಡ್ಕರ್ಗೆ ಅವಮಾನ ಆಯ್ತು ಅಂತ ಮಾತಾಡ್ತಿರಲ್ಲ. ಅಂಬೇಡ್ಕರ್ ಸತ್ತಾಗ ಅವ್ರು ಉಳೋದಕ್ಕೆ ಜಾಗ ಕೊಡ್ಲಿಲ್ಲ ನೀವು. ರಾಜ್ಘಾಟಲ್ಲಿ ಅಷ್ಟು 106 ಎಕರೆ ಇಟ್ಕೊಂಡಿದ್ದಾರೆ ಒಬ್ಬೊಬ್ಬರು ಸಮಾಧಿಗೆ. ಅಲ್ಲಿ ಒಂದು 10 ಅಡಿಗೆ ಜಾಗ ಕೊಡ್ಬೋದಾಯ್ತು. ಅಂಬೇಡ್ಕರ್ ಅವರು ಸತ್ತಾಗ ಅವ್ರ ಜೋಬಲ್ಲಿ ಇದ್ದಿದ್ದು 380 ರೂಪಾಯಿ. ಅವ್ರನ್ನ ಪಾರ್ಥಿವ ಶರೀರವನ್ನ ಅವ್ರು ಬಾಂಬೆಗೆ ತರಬೇಕಾದ್ರೆ 5,000 ರೂಪಾಯಿ ವಿಮಾನ ಖರ್ಚು. ಆ ವಿಮಾನ ಖರ್ಚಿಗೂ 5,000 ರೂಪಾಯಿ ಕೊಡ್ಲಿಲ್ಲ. ಅವಾಗಿದ್ದಂಥವ್ರು ಮೀಸಲಾತಿಯ ಮೊದಲನೇ ಫಲಾನುಭವಿ ಜಗಜೀವನ್ ರಾಮ್ರವರು, ಈ ವಿಮಾನಯಾನ ಖಾತೆ ಮಂತ್ರಿ ಆಗಿದ್ದವರು. ಅವರು 5,000 ರೂಪಾಯಿ ಕೊಟ್ಟು ನಮ್ಮ ಬಾಬಾ ಸಾಹೇಬನ್ನ ಕಳ್ಸಕ್ಕಾಗ್ಲಿಲ್ಲ. ಬಾಂಬೆನಲ್ಲಿ ಒಳ್ಳೆ ಪಾರ್ಕ್ ಅಲ್ಲಿ ಶಿವಾಜಿ ಪಾರ್ಕ್ ಅಂತ ಒಂದಿದೆ ದಾದರಲ್ಲಿ, ಅಲ್ಲಿ ಅವ್ರನ್ನ ಸಮಾಧಿ ಮಾಡೋದಾಯ್ತು. ತಗೊಂಡೋಗಿ ಎಲ್ಲ ಹಾಕಿದ್ದಾರೆ ಅವ್ರನ್ನ. ಒಂದು ಇಡೀ ಬಾಂಬೆ ಕೊಳಚೆ ನೀರು ಬರ್ತಕ್ಕಂಥ ಒಂದು ಬೀಚಲ್ಲಿ ತಗೊಂಡೋಗಿ ಹಾಕಿದ್ದಾರೆ. 4 ಅಡಿ ಜಾಗದಲ್ಲಿ ಅವ್ರನ್ನ ಸಮಾಧಿ ಮಾಡಿದ್ರು. ಇದೆಲ್ಲ ಯಾರು ಮಾಡಿದ್ದು? ಕಾಂಗ್ರೆಸ್ ಅವರೆಲ್ಲ ಮಾಡಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಗೌರವ ಕೊಟ್ಟಂತ ಪಕ್ಷ ಯಾವ್ದಿದೆ ಅಂತಂದ್ರೆ 5 ಪಂಚತೀರ್ಥಗಳನ್ನ ಬೆಳೆಸಿದಂಥವ್ರು. 5 ಪಂಚತೀರ್ಥಗಳು. ಅಂಬೇಡ್ಕರ್ ಹುಟ್ಟಿದಂತ ಮಾಹೋ, ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥ ಮಾಹೋ ಒಂದು ದೊಡ್ಡ ಒಂದು ಸ್ಮಾರಕ ಮಾಡಿದ್ದಾರೆ. ಅಂಬೇಡ್ಕರ್ ಸಂವಿಧಾನ ಬರೆದಂಥದನ್ನ ಇಂಟರ್ನ್ಯಾಷನಲ್ ಅಂಬೇಡ್ಕರ್ ಸೆಂಟರ್ ಮಾಡಿದ್ದಾರೆ. ಅಂಬೇಡ್ಕರ್ ಅವರು ಮರಣ ಹೊಂದಂತ ಸ್ಥಳನ 1,000 ಕೋಟಿ ಖರ್ಚು ಮಾಡಿ ಅದನ್ನ ಸ್ಮಾರಕ ಮಾಡಿದ್ದಾರೆ. ಅಂಬೇಡ್ಕರ್ ಓದಂತ ಬಹಳ ದೊಡ್ಡ ಲಂಡನ್ ಅಲ್ಲಿ ಬಾಡಿಗೆಗಿದ್ದಂತ ಒಂದು ಸಣ್ಣ ಜಾಗನ 34 ಕೋಟಿಗೆ ತಗೊಂಡು ವಿದ್ಯಾಭ್ಯಾಸ ಮಾಡೋದಕ್ಕೆ, ಫಾರಿನ್ ಕಳ್ಸೋದಕ್ಕೆ 5 ಪಂಚತೀರ್ಥಗಳನ್ನ ಮಾಡಿರ್ತಕ್ಕಂಥದ್ದು ಅದು BJP. ಅದು ಗೌರವ ಕೊಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ. ಅದರಲ್ಲಿ ನಿನ್ನೆ ಮಾತಾಡಿರ್ತಕ್ಕಂಥ ಅಮಿತ್ ಶಾ ಅವರ ಮಾತು 100ಕ್ಕೆ 100 ಕಾಂಗ್ರೆಸ್ನವ್ರು ಪೂರ್ತಿ ಹೇಳಿದ್ದೇವಿನ. ಕಾಂಗ್ರೆಸ್ ಅವರು ಇಷ್ಟು ಸಾರಿ ಅಂಬೇಡ್ಕರ್ ಹೆಸರು ಅಂಬೇಡ್ಕರ್ ಅಂತ ಹೇಳ್ತಾರಲ್ಲ, ಅವ್ರು ಅಷ್ಟು ಸಾರಿ ಹೇಳಿದ್ರೆ ಅವ್ರು ಸ್ವರ್ಗ ಸಿಕ್ಬಿಡೋದು. ಅವ್ರಿಗೆ ಬದುಕಿದಾಗ ಅವರು ಗೌರವ ಕೊಡಲಿಲ್ಲ. 100 ಸಾರಿ ಹೇಳಿ ಅಂಬೇಡ್ಕರ್ ಅನ್ನೋ ಮಾತು ಹೇಳಿದ್ದಾರೆ. ಇದರಲ್ಲಿ ತಪ್ಪೇನಿದೆ ಅಂತ ಇವರು ಕಾಂಗ್ರೆಸ್ ಕಿರ್ಚಾಡ್ತಾರೆ. ಇವತ್ತು ಅಂಬೇಡ್ಕರ್ ಬಗ್ಗೆ ಎಷ್ಟು ಗೌರವ ಕೊಟ್ಟಿದ್ದಾರೆ ಇವರು. ಅಂಬೇಡ್ಕರ್ ಭಾರತ ರತ್ನ ಕೊಡಲಿಲ್ಲ. ಇಂದಿರಾ ಗಾಂಧಿ ಬದುಕಿದ್ದಂಗೆ ಭಾರತ ರತ್ನ ತಗೊಂಡಂತವ್ರು ಇವರು. ಅಂಬೇಡ್ಕರ್ಗೆ 1990 VP ಸಿಂಗ್ ಬರೋವರೆಗೂ ಅವರಿಗೆ ಭಾರತ ರತ್ನ ಸಿಗ್ಲಿಲ್ಲ. ಹಿಂಗೆ ನೋಡ್ಕೊಂಡವ್ರು ಯಾರು?
ಅಂಬೇಡ್ಕರ್ನ 2 ಸಾರಿ ಸೋಲಿಸಿದವ್ರು ಯಾರು? 1952ರಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆ ಮೀಸಲಾತಿ ಸಿಕ್ಕಿದ್ದು ಅವತ್ತೇ. ಆ ಚುನಾವಣೆಯಲ್ಲಿ ಮೊದಲನೇ ಸಾರಿ ಸೋಲಿಸಿದ್ದು ಯಾರು? ಇದೇ ಕಾಂಗ್ರೆಸ್ ಉಸ್ತುವಾರಿ ನೆಹರು. ಒಂದು ಬೈ ಎಲೆಕ್ಷನ್ ಬರುತ್ತೆ 54ರಲ್ಲಿ. ಬೈ ಎಲೆಕ್ಷನ್ ಅವ್ರು ಒಬ್ರು ಗೆದ್ದಿದ್ರೆ ಪಾರ್ಲಿಮೆಂಟ್ಗೆ ಹೋದ್ರೆ ನಷ್ಟ ಆಗ್ತಾ ಇರಲಿಲ್ಲ ಕಾಂಗ್ರೆಸ್ ಅವ್ರಿಗೆ. ಅಲ್ಲಿ ಪಾರ್ಲಿಮೆಂಟ್ಗೆ ಬರಬಾರ್ದಂತ ವ್ಯವಸ್ಥಿತವಾದ ಸಂಚು ಮಾಡಿದಂಥವ್ರು ನೆಹರು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಅವತ್ತಿನ ದಿನಗಳಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ವೆಸ್ಟ್ ಬೆಂಗಾಲಿಂದ ಅವರನ್ನು ರಾಜ್ಯಸಭೆ ಮಾಡ್ತಾರೆ. ಸೋತ ಮೇಲೆ ಅಂಬೇಡ್ಕರ್ ಒಬ್ಬ ಮಹಾಮೇಧಾವಿ, ಸೋಲಿಸಬಾರ್ದು, ಸೋತಿದ್ದಾರೆ, ತಪ್ಪಾಗಿದೆ ದೇಶಕ್ಕೆ ಅಂತ. ಇದನ್ನ ನಾವು ಹೇಳ್ಬೇಕಾದ ಅನಿವಾರ್ಯತೆ ನಮಗಿದೆ. ಇತಿಹಾಸವನ್ನು ಕೂಡ ಮೆಲುಕು ಹಾಕ್ತಿದ್ದೀರಿ. ಯಾವ ರೀತಿಯಾದಂತಹ ಸನ್ನಿವೇಶಗಳು ರಾಜಕೀಯದಲ್ಲಿ ನಡೀತು ಅಂತ ಹೇಳಿ ಇಲ್ಲಿ ಸಂವಿಧಾನ ವಿಚಾರ ಬಹಳ ಮುಖ್ಯವಾದದ್ದು. ದೇಶ ನಡೀತಿರೋದು ಕೂಡ ಸಂವಿಧಾನದ ಅಡಿಯಲ್ಲಿ, ಸಂವಿಧಾನದ ಪ್ರತಿಯೊಂದು ಅಡಿಯಲ್ಲೂ ಕೂಡ ದೇಶ ನಡೀತಿರ್ತಾ ಹೋಗುವ ಜನಸಾಮಾನ್ಯರಾಗಿ ಯಾರೇ ಆಗಲಿ ಅದರ ಅಡಿಯಲ್ಲಿ ನಡೀತಕ್ಕಂಥದ್ದು ಒಂದು ಉದ್ದೇಶ. ಇಲ್ಲಿ ಅವರ ಹೇಳಿಕೆ ಎಷ್ಟು ವ್ಯತಿರಿಕ್ತವಾಗಿದೆ ಅಂತ ಹೇಳಿದ್ರೆ, ಅಂದ್ರೆ ಫ್ಯಾಷನ್ ಅನ್ನೋ ಒಂದು ಪದವನ್ನ ಬಳಕೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇಲ್ಲಿ ಯಾವ ರೀತಿಯಾದಂತಹ ಒಂದು ಮೇಲ್ನೋಟಕ್ಕೆ ಯಾವ ರೀತಿಯಾದಂತಹ ಕಾಣ್ತಾ ಇದೆ ಅಂತ ಹೇಳಿ. ಅಲ್ಲ ಅದು ಯಾವ ರೀತಿಯ ಉತ್ತರ ಸರ್ ಕಾಂಗ್ರೆಸ್ ಉತ್ತರ ಸಿಎಂ ಸಿದ್ದರಾಮಯ್ಯ ಸರ್ ಈ ಒಂದು ಹೇಳಿಕೆಯನ್ನ ಕಾಂಗ್ರೆಸ್ ಯಾವ ರೀತಿ ಈಗಾಗಲೇ ಪ್ರತಿಭಟನೆಗಳು ಕೂಡ ನಡೀತಾ ಇದೆ, ಸಂಸತ್ನಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ, ಇಲ್ಲಿ ಬೆಂಗಳೂರು ಕೂಡ ಪ್ರತಿಭಟನೆ ನಡೀತಾ ಇದೆ. ಕಾಂಗ್ರೆಸ್ ಯಾವ ರೀತಿಯಾಗಿ ನೋಡ್ತಾ ಇದೆ ಈ ಹೇಳಿಕೆಯನ್ನ? ಈಗ ನೋಡಿ, RSS ಮತ್ತೆ ಬಿಜೆಪಿ ಮನಸ್ಥಿತಿ ಏನು ಅನ್ನೋದು ಅಲ್ಲ, ಈಗ ಆ ನೆಟ್ವರ್ಕ್ ಯಾಕೆ ಇಶ್ಯೂ ಆಗುತ್ತೆ ಅಂದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ನಕಲಿ ಹೋರಾಟ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಯಾರು ಅಪಗೌರವ ಕೊಡುವಂತ ಪರಿಸ್ಥಿತಿ ಬರೋದಿಲ್ಲ. ಈ ಕಾಂಗ್ರೆಸ್ ಅವ್ರಿಗೆ ವಿಚಾರಗಳಿಲ್ಲ. ಅದು ಕಟ್ ಅಂಡ್ ಪೇಸ್ಟ್ ಯಾಕೆ ಮಾಡ್ತಾರೆ? ಅವ್ರು ಎಷ್ಟು ಮಾತಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ, ಅದನ್ನ ಮೋದಿ ಅವರು ಮಾತಾಡಿದ್ದಾರೆ, ಅದನ್ನ ಲೈವ್ ಅಲ್ಲೂ ತೋರಿಸಿದ್ದಾರೆ. ಅದನ್ನ ನೀವು ತೋರಿಸಿ, ಪೂರ್ತಿ ಮಾತಾಡಿದ್ರ. ಅವ್ರು ಹೇಳಿದ್ದಲ್ಲಿ ಇತ್ತೀಚೆಗೆ ಇವರು ಅಂಬೇಡ್ಕರ್ ಫೋಟೋ ಹಿಡ್ಕೊಳ್ಳೋದು, ಅಂಬೇಡ್ಕರ್ ಸಂವಿಧಾನ ಹಿಡ್ಕೊಂಡು ಫ್ಯಾಷನ್ ಮಾಡ್ಕೊಂಡವ್ರ ಅಂತ ಕಾಂಗ್ರೆಸ್ ಅವ್ರಿಗೆ ಹೇಳಿದ್ದು. ಅಂಬೇಡ್ಕರ್ ಅವ್ರು ಜನರಿಗೆಲ್ಲ ಹೇಳಿದ್ದು. ಅಮಿತ್ ಶಾ ಅವರು ಬರೀ ಬಿಜೆಪಿ ಹೋಮ್ ಮಿನಿಸ್ಟರ್ ಅಲ್ಲ, ಈ ದೇಶದ ಗೃಹ ಮಂತ್ರಿಗಳು. ನಾವು ಒಪ್ಕೋತೀವಿ. ಅರ್ಥ ಮಾಡ್ಬೇಕು, ಅವರು ಈ RSS ಗೆ ಆಗಲಿ ಬಿಜೆಪಿಗೆ ಆಗಲಿ ಅಲ್ಲ. ನರೇಂದ್ರ ಮೋದಿ ಅವರು ಬಿಜೆಪಿ RSS ಗೆ ಅಲ್ಲ, ಈ ದೇಶಕ್ಕೆ ಪ್ರಧಾನಮಂತ್ರಿ ಮತ್ತೆ ಈ ದೇಶಕ್ಕೆ ಗೃಹ ಮಂತ್ರಿಗಳು. ಆ ಸಾಮಾನ್ಯ ಜ್ಞಾನ ನಮ್ಗಿದೆ. ಇವತ್ತು ನೀವು ಹೋರಾಟ ಮಾಡ್ತಾರ ರೀತಿ ಯಾವುದು? ಬೀದಿಗೆ ಇಳಿದ್ರದೇನು? ಸುಳ್ಳು ಕಥೆಗಳು ಕಟ್ತಾ ಇದ್ರಿ, ಕಥೆಗಳು, ದಂತ ಕಥೆಗಳು ಕಟ್ತಾ ಇದ್ರ ನೀವು, ಕಥೆಗಳನ್ನ. ಕಾಂಗ್ರೆಸ್ ಅವ್ರಿಗೆ ಮತ್ತೆ ಕೆಲವರಿಗೆ ಅಂಬೇಡ್ಕರ್ ಹೆಸರು ಹೇಳ್ತಕ್ಕಂಥದ್ದು ಒಂದು ವ್ಯಸನ ಆಗ್ಬಿಟ್ಟದೆ. ಅಂಬೇಡ್ಕರ್ ಹೆಸರು ಹೇಳೋ ಬದಲು ಒಂದು ದೇವರ ಹೆಸರು ಹೇಳಿ ಜಪ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ಸ್ವರ್ಗ ಸಿಗುತ್ತೆ ಅಂತ ಹೇಳಿದಾರೆ ಕಾಂಗ್ರೆಸ್ ಅವ್ರಿಗೆ. ನಾನೊಬ್ಬ ಮಂಡ್ಯ ಗೌಡ, ಜೊತೆಗೆ ನಾನು ಒಬ್ಬ ಹಿಂದೂ. ಈ ದೇಶದಲ್ಲಿ ಯಾವುದೇ ಒಂದು ಪ್ರಖ್ಯಾತ ದೇವಾಲಯ ಇವತ್ತು ಉಂಟೋದ್ರೂ ದೇಶಕ್ಕೇನು ಆಗಲ್ಲ. ಆದ್ರೆ ಈ ಕ್ಷಣದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತೆ ಸಂವಿಧಾನ ಇಲ್ಲ ಅಂತಂದ್ರೆ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರಲ್ಲ, ಗೃಹ ಮಂತ್ರಿಗಳು ಕೂಡ ಈ ದೇಶದ ಗೃಹ ಮಂತ್ರಿಗಳಾಗಿರೋದು ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನ ಅವರು ಮೊದಲು ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಹೇಳಿದ್ರು, 1952 ಮತ್ತೆ 57 ಘಟನೆಗಳನ್ನ ಯಾರ ಸ್ವಾಮಿ ಅವ್ರನ್ನ ಕರ್ಕೊಂಡ್ಬಂದು ಲಾ ಮಿನಿಸ್ಟರ್ ಮಾಡಿದ್ದು? ನೀವಂತೂ ಅಲ್ಲ. ನೀವ್ ಯಾಕೆ ಹೇಳ್ತೀರ ಅದನ್ನ? 52ರಲ್ಲೆಲ್ಲ ಮಾಡಿದ್ದು 47ರಲ್ಲಿ. 52 ಅಂತ ಸುಳ್ಳು ಹೇಳಕ್ ಹೋಗ್ತೀರಾ ನೀವು. ವಿಷಯದ ಇತಿಹಾಸನೇ ಗೊತ್ತಿಲ್ಲ. ಮಂಡ್ಯದ ಗೌಡ್ರು ಅಂತೀರಿ, ಇತಿಹಾಸ ಗೊತ್ತಿಲ್ಲದೆ ಮಾತಾಡ್ತೀರಾ ನೀವು. ಅಲ್ಲ ರೇ ಸ್ವಾಮಿ, ಸಂವಿಧಾನ ಬರ್ದಿದ್ ಯಾವತ್ತು? ಸಂವಿಧಾನ ಜಾರಿಯಾಗಿದ್ದು ಯಾವತ್ತು? 1950ರಲ್ಲಿ ಜನವರಿ 26. ಅವರ ಕರಡನ್ನ ಕೊಟ್ಟಿದ್ದು ಯಾವತ್ತು? ನವೆಂಬರ್ 26, 1949ರಲ್ಲಿ. ಕಾಂಗ್ರೆಸ್ ಸರ್ಕಾರ ಬಂದು ಸಂವಿಧಾನ ಬರಿ ಅಂತ ಹೇಳಿದ್ರ. ಗಾಂಧಿ ಸೂಚನೆ ಕೊಡ್ತಾರೆ, ಮಹಾನ್ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹೇಳಿ ಅಂತ. ಯಾಕೆ ಈ ಸುಳ್ಳುಗಳು ಹೇಳೋದು ಕಲ್ತಿದ್ರ ನೀವು? ಇವತ್ತು ಅಧೋಗತಿ ಕೊಟ್ಟೋಗಿದ್ರ ನೀವು. ಕಾಂಗ್ರೆಸ್ ಅಧೋಗತಿಗೆ ಹೋಗಿದೆ. ಯಾವ್ದೋ ಕತೆ ಹೇಳ್ಕೊಂಡು, ಕಥೆಗಳು ಹೇಳ್ಕೊಂಡು, ಇತಿಹಾಸ ಗೊತ್ತಿಲ್ಲದೆ ಮಾತಾಡ್ತೀರಾ ನೀವು. ಇತಿಹಾಸ ತಿಳ್ಕೊಂಡು ಮಾತಾಡಿ ನೀವು. ಬಾಬಾ ಸಾಹೇಬ್ರ ವಿಚಾರನ ಮಾತಾಡುವಾಗ ಎಚ್ಚರಿಕೆ ವಹಿಸ್ಕೊಳ್ಳಿ. ನಿನ್ನೆ ಹೇಳಿದ್ದು ಕಾಂಗ್ರೆಸ್ ಅವ್ರ ಬಗ್ಗೆ. ಕಾಂಗ್ರೆಸ್ ಅವ್ರು ಇಷ್ಟು ಸಾರಿ ಜಪ ಮಾಡ್ತಿರಲ್ಲ ನೀವು, ಅಂಬೇಡ್ಕರ್ ಅಂತ. ಅದನ್ನ ನೀವು ಅಷ್ಟು ಸಾರಿ ಹೇಳಿದ್ರೆ ಸ್ವರ್ಗಕ್ಕಾದ್ರೂ ಹೋಗ್ತಾ ಇದ್ರಿ ಅಂತ. ಅದನ್ನೇ ಕಟ್ಟಿಂಗ್ ಮಾಡಿದಿರಾ ನೀವು? ಕಟ್ ಅಂಡ್ ಪೇಸ್ಟ್ ಯಾಕೆ ಮಾಡ್ತೀರಾ? ಡೈರೆಕ್ಟ್ ಏನ್ ಮಾತಾಡಿದ್ರು ಅಷ್ಟು ಬಿಟ್ಬಿಡಿ, ಜನ ತೀರ್ಮಾನ ತಗೊಳ್ಳಿ. ಈ ದೇಶದ ಯಾವುದೇ ಒಂದು ಪ್ರಖ್ಯಾತ ದೇವಾಲಯ ಇವತ್ತಿಲ್ಲ ಅಂತಂದ್ರೆ ದೇಶ ಇರುತ್ತೆ, ಸಂವಿಧಾನ ಇರುತ್ತೆ, ಪ್ರಜಾಪ್ರಭುತ್ವ ಇರುತ್ತೆ.
1957 ತುರ್ತು ಪರಿಸ್ಥಿತಿ ವಿಧಿಸಬೇಕಾದ್ರೆ ಸಂವಿಧಾನನೇ ಬ್ಯಾನ್ ಮಾಡಿದ್ರು ನಿಮ್ಮ ಇಂದಿರಾ ಗಾಂಧಿ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡು ಅಲ್ಲಿ ಒಂದು ಯಾರು ಅದನ್ನ ಇದನ್ನ ಮಾಡಿದ್ಯಾರು, ತುರ್ತು ಪರಿಸ್ಥಿತಿ ಏರಿದ್ಯಾರು, ಸಂವಿಧಾನ ಆ ಟೈಮಲ್ಲಿ ಇರ್ಲಿಲ್ಲ ಅನ್ನೋದು ನೆನಪಿರ್ಲಿ ನಿಮ್ಗೆ. ಸಂವಿಧಾನಕ್ಕೆ 75 ತಿದ್ದುಪಡಿ ಮಾಡಿದವರು ಯಾರು? ನೀವು ಕಾಂಗ್ರೆಸ್ ಅವರು ಅನ್ನೋದನ್ನ ಮರಿಬೇಡಿ. ಅಂಬೇಡ್ಕರ್ ಹೇಳಿದ್ದಾರೆ ಸಾಂದರ್ಭಿಕವಾಗಿ ಸಂವಿಧಾನವನ್ನ ಒಳ್ಳೆ ವಿಚಾರಕ್ಕೆ ಒಳ್ಳೆ ವಿಷಯಕ್ಕೆ ನೀವು ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದ್ರೆ ತಿದ್ದುಪಡಿ 75 ಸಾರಿ ಮಾಡಿದ್ಯಾರು. 75ರಲ್ಲಿ ತುರ್ತು ಪರಿಸ್ಥಿತಿ ಏರ್ಬೇಕಾದ್ರೆ ಸಂವಿಧಾನಕ್ಕೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿದ್ರು ಯಾರು? ಇದನ್ನು ಮಾತಾಡಿ, ಅದನ್ನು ಮಾತಾಡಿ ನೀವು ಫಸ್ಟ್. ಆ ಕರಡು ಸಮಿತಿ ಅಧ್ಯಕ್ಷ ಆಗಿದ್ದವರು ಅಂಬೇಡ್ಕರ್, ಅದನ್ನು ಸೂಚನೆ ಮಾಡಿದ್ದಾರು ಗಾಂಧಿ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಬರೆಯೋದಕ್ಕೆ. ಸರ್ ಅಪ್ಪಟ ಸುಳ್ಳು ಮಾತು ಹೇಳ್ಬೇಡಿ, ಸುಳ್ಳುಗಳನ್ನ ಹೇಳ್ಬೇಡಿ. ಕಾಂಗ್ರೆಸ್ ಅವರು ಇನ್ನಾದ್ರೂ ಸತ್ಯ ಮಾತಾಡಿ. ನಾನು ಮಾತಾಡೋದೇ ಇಲ್ಲ, ನೀವೇ ಮಾತಾಡಿ ಪಾಪ. ಸುಳ್ಳು ಹೇಳಕ್ ಹೋಗ್ಬೇಡಿ, ಜನರು ದಿಕ್ತಪ್ಸ್ಬೇಡಿ ನೀವು. ಅವ್ರು ಪೂರ್ತಿ ವಿಡಿಯೋದಲ್ಲಿ ಇಷ್ಟೇ. ಇವತ್ತು ಕಾಂಗ್ರೆಸ್ನವರು ಸಂವಿಧಾನನ ಹಿಡ್ಕೊಂಡು ಅಂಬೇಡ್ಕರ್ ಅಂತ ಹೇಳ್ತಾ ಇರ್ತಾರೆ. ಈ ಅಂಬೇಡ್ಕರ್ ಹೇಳೋದನ್ನ 100 ಸರಿ ಇಷ್ಟು ಹೇಳೋ ಬದಲು ನೇರವಾಗಿ ಹೇಳಿದ್ರೆ ಅವ್ರು ಸ್ವರ್ಗಕ್ಕಾದ್ರೂ ಹೋಗ್ತಾ ಇದ್ರು. ಆದ್ರೆ ಅಂಬೇಡ್ಕರ್ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡಂತವ್ರು ಕಾಂಗ್ರೆಸ್ ಅವರು ಅಂತ ಹೇಳಿದ್ದಾರೆ. ನಿಜ ಅದು. ನಾನೊಬ್ಬ ಅಂಬೇಡ್ಕರ್ ಓದಿ ಬಾಬಾ ಸಾಹೇಬ್ರಂದ್ರೆ ಪ್ರಾಣ ಕೊಟ್ಕೊಂತೀನಿ. ಇವತ್ತು ನಾನೇ ಹೇಳ್ತಾ ಇದ್ದೀನಿ ಸತ್ಯ. ಅವ್ರು ಮಾತಾಡೋದು 7 ನಿಮಿಷದ ವಿಡಿಯೋ ಇದೆ, ಅದನ್ನ ಹಾಕಿ ನೀವು 16 ಸೆಕೆಂಡ್ ಯಾಕೆ ಹಾಕ್ತೀರಾ? ನೀವು 16 ಸೆಕೆಂಡ್ ಬಗ್ಗೆ ಮಾತಾಡ್ತೀರಾ. 7 ನಿಮಿಷದ ಪೂರ್ತಿ ಮಾತಾಡಕ್ಬಿಡಿ ಜನಕ್ಕೆ. ಸತ್ಯ ತಿಳಿಸಿ ಕಾಂಗ್ರೆಸ್ ಅವರು. ನಿಮ್ಗೆ ಸತ್ಯನೇ ಗೊತ್ತಿಲ್ಲ. ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಮೋದಿ ಅಮಿತ್ ಶಾ ಮೇಲೆ ನೀವು ದೂರ ಗುಬೆ ಕೂರಿಸ್ತಿರಲ್ಲ. ಅವ್ರು ಪೂರ್ಣ ಮಾತಾಡಿದನ್ನ ಹೇಳಿ. ನಿಮ್ಮ ರಾಹುಲ್ ಗಾಂಧಿ ಯಾವಾಗ ಕೈಯಲ್ಲಿ ಒಂದು ಬುಕ್ ಇಟ್ಕೊಂಡು ಸಂವಿಧಾನ ಅಂತ ಇದ್ರು. ಇಂದಿರಾ ಗಾಂಧಿ 75 ಇಸ್ವಿನಲ್ಲಿ ತುರ್ತು ಪರಿಸ್ಥಿತಿ ಏರಿದಾಗ ಸಂವಿಧಾನನ ಬ್ಯಾನ್ ಮಾಡಿದ್ರು. ಗೊತ್ತಾ ನಿಮ್ಗೆ? ಅದು ಗೊತ್ತಾ ನಿಮ್ಗೆ? ಸಂವಿಧಾನ ಬ್ಯಾನ್ ಮಾಡಿದ್ರು ಯಾರು? ಶ್ರೀಮತಿ ಇಂದಿರಾ ಗಾಂಧಿ, ಭಾರತದ ಪ್ರಧಾನಮಂತ್ರಿ. ತುರ್ತು ಪರಿಸ್ಥಿತಿಯನ್ನ ತಂದವರು ಯಾರು? 75 ತಿದ್ದುಪಡಿ ತಂದವರು ಯಾರು ಸಂವಿಧಾನಕ್ಕೆ? ಬ್ಯಾನ್ ಅಲ್ಲ, ಅದೊಂಥರ ಸ್ಟೇಟಸ್ ಕೊಟ್ಬಿಟ್ರು. ಯಥಾಸ್ಥಿತಿ ಹಂಗೆ ಇರ್ಬೇಕು, ಆಕ್ಷನ್ ಇಲ್ಲ ಅದಕ್ಕೆ. ಕೋಮಾದಲ್ಲಿ ಇಟ್ಬಿಟ್ರು ಅದನ್ನ. ಯಾಕೆ ಮಾಡ್ಬೇಕಾಗಿತ್ತು? ಏನ್ ಮಾರ್ಪಾಡು ಮಾಡ್ಬೇಕು ಅಂದ್ರೆ ಕೋರ್ಟ್ ಪ್ರಶ್ನೆ ಮಾಡೋ ಅಧಿಕಾರ ಇಲ್ವಾ ಪ್ರಧಾನಮಂತ್ರಿಗೆ? ನ್ಯಾಯಾಂಗಕ್ಕೆ ಒಂದು ಅಧಿಕಾರ ಇದ್ರು ಬೇಡವಾ? ಸಾರ್ವಜನಿಕರು ಏನಾದ್ರು ಮಾತಾಡಿದ್ರೆ ಅವ್ರನ್ನ ತಗೊಂಡೋ ಜೈಲ್ಗೆ ಹಾಕೋದು ಕೆಲಸನಾ? ತುರ್ತು ಪರಿಸ್ಥಿತಿ ಏರಿ ಇದನ್ನ ಮಾಡಿದ್ರು ಯಾರು? ನಾ ಈಗಿನ ಮಾತು ಬಿಡ್ರಿ. 75ರಲ್ಲಿ ಹೇಳಿ ನಿಮ್ಮ ಶ್ರೀಮತಿ ಇಂದಿರಾ ಗಾಂಧಿ, ನಿಮ್ಮ ಅಜ್ಜಿ ಅಂದ್ರೆ ನಿಮ್ಮ ಪಕ್ಷದ ಮಹಾನ್ ನಾಯಕಿ ಆಗಿದ್ದಂತ, ಪ್ರಧಾನಮಂತ್ರಿ ಆಗಿದ್ದಂತ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಹೇಳಿ. ಇವತ್ತು ಸಂವಿಧಾನ ಹಿಡ್ಕೊಂಡು ಓಡಾಡ್ತಾ ಇದಾರಲ್ಲ ನಿಮ್ಮ ರಾಹುಲ್ ಗಾಂಧಿ, ಅವ್ರಿಗೆ ಹೇಳಿ, ರಾಹುಲ್ ಗಾಂಧಿ ನಿನಗೆ ಸಂವಿಧಾನನೇ ಗೊತ್ತಿಲ್ಲಲ್ಲ, ಎಷ್ಟು ಪುಟ, ಎಷ್ಟು ಆರ್ಟಿಕಲ್ ಇದೆ, ಎಷ್ಟು. ನಿಜ ನಾವು ಒಳ್ಳೆ ಕೆಲಸ ಮಾಡೋದು. ನಾವು ಉಕ್ಕಿನ ಮಹಿಳೆ ಅಂತ ಹೇಳಕ್ ನಮಗೇನು ಮುಜುಗರ ಇಲ್ಲ. ಒಳ್ಳೇದಾಗ್ಲಿ, ಕಾಂಗ್ರೆಸ್ನವ್ರಿಗೆ ಒಳ್ಳೇದಾಗ್ಲಿ, ನಾವು ಬೇಡನಲ್ಲ. ಆದ್ರೆ ಇವತ್ತು ಸಂವಿಧಾನ ಹಿಡ್ಕೊಂಡು ಸಂವಿಧಾನ ಬದಲಾಯಿಸ್ತಾರೆ ಅಂತ ಹೋಗ್ತಾ ಇರೋರು ಯಾರು? ನಿಮ್ಮ ರಾಹುಲ್ ಗಾಂಧಿಗೆ ಹೇಳಿ, ಖರ್ಗೆಗೆ ಹೇಳಿ. ಖರ್ಗೆ ಅವರೇ, ಯಾಕ್ರಿ ಹಿರಿಯರು ನೀವು ರಾಜಕಾರಣದಲ್ಲಿ? ಅವ್ರಿಗೆ ಕಿತ್ತಾಕಿದ್ರು ಬಿಡ್ರಿ, ಅವ್ರ ಪಕ್ಷದಿಂದಾನೇ ಕಿತ್ತಾಕಿದಾಗ ಆಯ್ತು. ಅವ್ರಿಗೆ MLA MP ಸ್ಥಾನನೂ ಕೊಡ್ಲಿಲ್ಲ, ಮಂತ್ರಿ ಸ್ಥಾನದಿಂದ ಅವತ್ತೇ ಬಿಡುಗಡೆ ಆದ್ರು. ಪಾರ್ಲಿಮೆಂಟ್ ಅಲ್ಲಿ ಕ್ಷಮೆ ಕೇಳಿಸಿದೀವಿ. ಸಂವಿಧಾನವನ್ನ ಬಗ್ಗೆ ಮಾತಾಡಿದಂತವ್ರಿಗೆ ಪಾರ್ಲಿಮೆಂಟ್ ಅಲ್ಲಿ ಕ್ಷಮೆ ಕೇಳಿದವರು ಅನಂತ್ ಕುಮಾರ್ ಹೆಗಡೆ, ನಮ್ಮ ದಿವಂಗತ ಅನಂತ್ ಕುಮಾರ್ ಅವರು, ಸದಾನಂದ ಗೌಡರು, ಅಮಿತ್ ಶಾ ಎಲ್ಲ ಸೇರ್ಕೊಂಡು ಅವ್ರನ್ನ ಅಲ್ಲಿ ಕ್ಷಮೆ ಕೇಳಿಸಿದ್ದಾರೆ. ಅದನ್ನ ಬಿಡಿ, ಅದನ್ನ ಹಿಡ್ಕೊಂಡು ಮಾತಾಡ್ಬೇಡಿ ನೀವು. ಅದನ್ನ ಹಿಡ್ಕೊಂಡು ಮಾತಾಡ್ಬೇಡಿ ಪದೇ. ನಿಮಗೆ ಬೇಕಾಗಿರೋದೇನು? ದೇಶದ ಒಳ್ಳೆ ವಿಷಯಗಳಲ್ಲಿ ಹೋಗಿ ಡೈವರ್ಟ್ ಮಾಡೋದಕ್ಕೆ ಎಲ್ಲೋ ರಾಜೀನಾಮೆ ಕೊಟ್ಬಿಡ್ಬೇಕು ಅಂತ ಮಾತಾಡ್ತಿರಲ್ಲ ನೀವು. ಅವ್ರೇನ್ ಮಾಡ್ತಾರೆ? ಪಾಸ್ಪೋರ್ಟ್ ಕಳಿಸ್ತಾರೆ, ಒಳಗಡೆ ಬಾಂಬ್
ನೋಡಿ ಬಾಂಬ್ ಹಾಕಂತ ಕಳ್ಸಿದ್ದಲ್ಲ, ಅವ್ರಿಗೆ ಈ ಸಾರಿ ಟಿಕೆಟೇ ಕೊಟ್ಟಿಲ್ಲ ಬಿಡಿ. ಈಗ ನಮ್ಮ ಪಕ್ಷ ಅಷ್ಟು ಶಿಸ್ತಾಗಿದೆ. ನಿಮ್ ಪಕ್ಷ ಏನು, ನಿಮ್ ಕತೆ ಏನು? ಒಂದು 5 ಗ್ಯಾರಂಟಿ ಕೊಟ್ಬಿಟ್ಟು ಫ್ರೀ ಗ್ಯಾರಂಟಿ ಕೊಟ್ಟು ಜನರಿಗೆ ಮುಖಕ್ಕೆ ಮೂತಿಗೆ ಬೆಣ್ಣೆ ಸೋರ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಗೆಲ್ಸ್ಕೊಂಡಿದ್ರಲ್ಲ, ಅದ್ರ 5 ವರ್ಷ ಮಾಡಿ ಇವತ್ತು ನಿಮ್ಮ MLA ಅಸೆಂಬ್ಲಿಯಲ್ಲಿ ಕಿರ್ಚಾಡಿದ್ದಾರೆ, ನಮ್ಗೆ ಅನುದಾನ ಕೊಡ್ತಾ ಇಲ್ಲ. ಆಮೇಲೆ ಯಾರಾದ್ರೂ ಪಾಪ ಮನೆ ಮುಂದೆ ರಸ್ತೆ ಮಾಡ್ಕೊಡಿ ಅಂದ್ರೆ 2,000 ರೂಪಾಯಿ ಕೊಡ್ತಾ ಇದೀವಲ್ಲಮ್ಮ ನಿಮ್ಗೆ, ನೀವ್ ಮಾಡಿಸ್ಕೊಳ್ಳಿ ರಿಪೇರಿ, ಚರಂಡಿ ರಿಪೇರಿ. ನಮ್ಮ 2,000 ರೂಪಾಯಿ ಇವ್ರು ಮತದಾರ ಕೊಡ್ಬೇಕಾ? ಸರ್ಕಾರದಲ್ಲಿ ದುಡ್ಡಿಲ್ವಾ? ಅದನ್ನ ಬಿಡಿ, ಇದನ್ನೆಲ್ಲ ಬಿಡಿ. ಇದು ವಿಚಾರ ಜಾಸ್ತಿ ಮಾತಾಡೋದು ಬೇಡ. ಸಂವಿಧಾನದ ಬಗ್ಗೆ ನಿಮ್ಗೆ ಗೌರವ ಇದ್ರೆ, ಸಂವಿಧಾನದ ಬಗ್ಗೆ, ಭಾರತದ ಬಗ್ಗೆ ಗೌರವ ಇದ್ರೆ ರಾಜಕಾರಣ ಮಾಡ್ಕೊಳ್ಳಿ. 5 ನೀವು ಗೆದ್ದು ಬಿಡಿದ್ರಿ. ಇಲ್ಲಿ UM ಮಿಷಿನ್ ಏನ್ ಕೆಲಸ ಮಾಡಿಲ್ಲ. ಎಲ್ಲಿ ಗೆಲ್ತಾರೆ ಅಲ್ಲಿ UM ಮಿಷಿನ್ ಕೆಲಸ ಮಾಡುತ್ತೆ. ಚುನಾವಣೆಯಲ್ಲಿ ನಿಂತು ಕೂಡ ಅವ್ರನ್ನ ಸೋಲಿಸಿಲ್ಲ ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ. 1952ರಲ್ಲಿ ಪ್ರಜಾಪ್ರಭುತ್ವದ ಮೊದಲನೇ ಹಬ್ಬ ಚುನಾವಣೆ. ಅದನ್ನ ತಿಳ್ಕೊಳ್ಳಿ ಫಸ್ಟ್. ಯಾವತ್ತು ಸಾರ್ವತ್ರಿಕ ಚುನಾವಣೆ ಬಂತು ಅಂತ. ಅದೆಲ್ಲ ನಾವು ಕೇಳ್ತಾ ಇದ್ರೆ ನೀವು ಅದು ಸೋಲು ಗೆಲುವು ಪ್ರಜಾಪ್ರಭುತ್ವದಲ್ಲಿ ಇರ್ತದೆ. ಅಂಬೇಡ್ಕರ್ ಸೋಲ್ಸೋರು ಯಾರು? ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದು ಕಾಂಗ್ರೆಸ್ನವರು. ನಿಮ್ಮ ನೆಹರು ಪ್ರಧಾನಮಂತ್ರಿ. ಬೈ ಎಲೆಕ್ಷನ್ ಇಲ್ಲೋ ಅವ್ರಿಗೆ ಗೆಲ್ಸಕ್ ಬಿಡಲ್ಲ ನೀವು. ನಿಮಗೆ ಬೇಕಾದಷ್ಟು ಬಹುಮತ ಇತ್ತು ಪಾರ್ಲಿಮೆಂಟ್ ಅಲ್ಲಿ. ಅಂಬೇಡ್ಕರ್ ಒಬ್ರು ಬಂದು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಸರ್ಕಾರ ಬಿದ್ದೋಗ್ಬಿಡ್ತಾಯ್ತಾ? ಒಬ್ಬ ಅಂಬೇಡ್ಕರ್ ಹತ್ರ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಅಸ್ಟೇಟನ್ನ ನಿಲ್ಲಿಸಿ, ಆತನಿಗೆ ಚುನಾವಣೆ ನಿಲ್ಲಿಸಿ, ಖುದ್ದು ಪ್ರಧಾನಮಂತ್ರಿಗಳೇ ಬೈ ಎಲೆಕ್ಷನ್ ಉಸ್ತುವಾರಿ ಅಂಬೇಡ್ಕರ್ನ ಸೋಲ್ಸದ ನೀವು? ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಾ ಕಾಂಗ್ರೆಸ್ ಅವರು? ನಿಮ್ಗೇನ ಸ್ವಲ್ಪ ಆದ್ರೂ ನಾಚಿಕೆನೇ ಆಗಲ್ವಾ? ಅಂಬೇಡ್ಕರ್ಗೆ ಎಷ್ಟು ಕಿರುಕುಳ ಕೊಟ್ರಿ? ಅಂಬೇಡ್ಕರ್ ಸಮಾಧಿ ಮಾಡಕ್ ಜಾಗ ಕೊಡ್ಲಿಲ್ಲ ನೀವು. ಅಂಬೇಡ್ಕರ್ ಸಮಾಧಿ ಮಾಡಕ್ ಜಾಗ ಕೊಡ್ಲಿಲ್ಲ ನೀವು. ರಾಜ್ಘಾಟ್ ಪೂರ್ತಿ 100 ಎಕರೆ 200 ಎಕರೆ ಜಮೀನಲ್ಲಿ ಸಮಾಧಿ ಕಟ್ಕೊಂಡಿದ್ದೀರಾ ನೀವು. ಗಾಂಧಿ ಸಮಾಧಿ ಇದೆ, ನೆಹರು ಸಮಾಧಿ ಇದೆ, ರಾಜೀವ್ ಗಾಂಧಿ ಸಮಾಧಿ ಇದೆ. ಯಾಕೆ ಅಂಬೇಡ್ಕರ್ಗೆ ಒಂದು 10 ಅಡಿ ಜಾಗ ಕೊಟ್ಟು ಏನಾಗ್ತಾ ಇತ್ತು? ಈ ದೇಶದ ಪ್ರತಿಯೊಂದು ಆಡಳಿತ ಕಚೇರಿಗಳಲ್ಲಿ ಅಂಬೇಡ್ಕರ್ ಫೋಟೋ ಇಡ್ಲೇಬೇಕು ಅಂತ ಹೇಳಿ. ಅಯ್ಯೋ, ಇದು ಮಾನನೂ ಅಲ್ಲ ದಂಡನೂ ಅಲ್ಲ ನಿಮ್ದು ಬರೀ ನಾಟಕ. ಈ ನಾಟಕ ಜಾಸ್ತಿ ಸಹ ನಡೆಯಲ್ಲ. ನಮ್ಮ ಅಮ್ಮ ಒಂದ್ ಮಾತು ಹೇಳ್ತಾ ಇತ್ತು, ಹೆಬ್ಬೆಟ್ರಾಮಕ್ಕ, ಅಸಲಿನೇ ನಕಲಿ ಗಾಂಧಿಗಳು ಇವತ್ತಿರೋರು. 55 ವರ್ಷ ದೇಶನ ಆಳ್ದಂತವ್ರು ನೀವು. ನೆಹರು ಕುಟುಂಬ, ಒಂದ್ ಕುಟುಂಬನ 55 ವರ್ಷ ಆಳಿದೆ. ಇದು ತಿಳ್ಕೊಳ್ಳಿ, ಬೇರೆಯವ್ರು ಬಿಟ್ಕೊಳ್ಳಿಲ್ಲ ನೀವು. ಈಗ ನೋಡಿ, ಗೊತ್ತಿದೆ ಈ ದೇಶದ ಆರ್ಥಿಕ ವ್ಯವಸ್ಥೆ ಸ್ವತಂತ್ರ ನಂತರ ನಮಗೆ ದೇಶದ ಆರ್ಥಿಕ ವ್ಯವಸ್ಥೆ ಹೇಗಿತ್ತು ಎಲ್ಲವೂ ಕೂಡ ಈ ದೇಶದ ಜನರಿಗೆ ಗೊತ್ತಿದೆ. ಬಿಜೆಪಿ ಹೇಳೋದೇನು ಕೇಳಾಗಿಲ್ಲ. 1 ರೂಪಾಯಿ ಕೂಡ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದೆ ಇದ್ದಾಗ ಈ ದೇಶವನ್ನ ಕಟ್ಟಿ, ಈ ದೇಶವನ್ನ ಒಂದು ಮುನ್ನೆಲೆಗೆ ತಂದು ಆರ್ಥಿಕವಾಗಿ ಯಾವುದೇ ಒಂದು ಸಾಮಾಜಿಕ ನ್ಯಾಯವನ್ನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಅದು ನೀವು ಕೂಡ 10 ವರ್ಷ ಮಾಡ್ತಾ ಇದ್ದೀರಿ. ನೀವು ಕೊಡಿ, ಒಳ್ಳೆ ಕೆಲಸಗಳನ್ನ ಮಾಡಿ. ಈಗ ನಾವು ವಾಜಪೇಯಿ ಅವ್ರನ್ನ ನಾವು ಅಪ್ರಿಶಿಯೇಟ್ ಮಾಡ್ತೀವಿ. ಯಾಕೆ ಹೇಳಿ? ಅವ್ರು ಇಲ್ವಲ್ಲ, ಅದಕ್ಕೆ ಇದ್ದಾಗ ಮಾಡ್ಲಿಲ್ಲ. ಅವ್ರನ್ನ ಕೆಳಗಿಳಿಸೋದಕ್ಕೆ ಒಂದು ಹೋಟೆಲ್ ಸೋಲ್ಸಿದ್ರೆ ಅವ್ರನ್ನ ಇವತ್ತು ಅಪ್ರಿಶಿಯೇಟ್ ಮಾಡ್ತೀರಾ? ಅವತ್ತೆಲ್ಲೋಗಿತ್ತು ನಿಮ್ಗೆ? ಒಂದು ಹೋಟೆಲ್ ಸೋಲ್ಸಿದ್ರಲ್ಲ ನೀವು, ಪ್ರಧಾನಿಯಿಂದ ಕೆಳಗಿಳಿಸಿದ್ರಲ್ಲ ನೀವು ವಾಜಪೇಯಿ ಅವ್ರನ್ನ. ಅಂಬೇಡ್ಕರ್ ಅವ್ರು ಹೇಳಿದ್ರೆ ಆಗಲ್ಲ, ನೀವು 100 ಸಲ ದೇವ್ರ ಜಪ ಮಾಡಿ ಅಂದ್ರೆ ನಾನು ಈಗೂ ಹೇಳ್ತಾ ಇದ್ದೀನಿ, ಈ ದೇಶದ ಯಾವುದೇ ಪ್ರಖ್ಯಾತ ದೇವಸ್ಥಾನ ಇಲ್ಲ ಅಂತಂದ್ರು, ದೇವಸ್ಥಾನ ಬಿದ್ದೋದ್ರು, ದೇವಸ್ಥಾನ ಒಡೆದಾಕೊಂಡ್ರು ಈ ದೇಶ ಸುರಕ್ಷಿತವಾಗಿರುತ್ತೆ. ಅದೇ ಒಂದು ಕ್ಷಣ ಸಂವಿಧಾನ ಇಲ್ಲ, ಪ್ರಜಾಪ್ರಭುತ್ವ ಇಲ್ಲ ಅಂದ್ರೆ ಈ ದೇಶ ಇಲ್ಲ. ತಿಳ್ಕೊಳ್ಳಿ. ಮತ್ತೆ ಹೇಳಿದ್ರೆ ಹೇಳ್ತಾ ಇದ್ದೀರಾ ನೀವು, ಅದೆಲ್ಲ ನೀವು ಹೇಳ್ಬೇಕಾರದು. ಚರ್ಚೆಗಳಾಗ್ತಿತ್ತು 75ನೇ ವರ್ಷ ಸಂವಿಧಾನದ ಕುರಿತು ಏನು ಅಧಿವೇಶನಗಳ ಚರ್ಚೆ ಆದಂತ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಸಂವಿಧಾನದ ಬಗ್ಗೆ ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಎಲ್ಲರೂ ಕೂಡ ಮಾಡ್ಬೇಕಾಗುತ್ತೆ. ಈಗ ಸಂಸದರು ಅಷ್ಟೇ, ಯಾರು ಇರ್ತಾರೆ ಎಲ್ಲರೂ ಕೂಡ, ಎಲ್ಲ ಒಂದು ಸದಸ್ಯರು ಇರ್ತಾರೆ, ಎಲ್ಲರೂ ಕೂಡ ಸಂವಿಧಾನದ ಬಗ್ಗೆ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ, ಮತ್ತೆ ಅದರಲ್ಲಿ ಏನಾದರೂ ಬದಲಾವಣೆಗಳು ಆಗಬೇಕಂತ ಸಂದರ್ಭದಲ್ಲಿ ಅದನ್ನು ಕೂಡ ಚರ್ಚೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಆದ್ರೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಬಿಜೆಪಿ, ಈಗ ಕಾಂಗ್ರೆಸ್ ಕೂಡ ಅವರ ರಾಜೀನಾಮೆಗೆ ಒತ್ತಾಯವನ್ನ ಮಾಡ್ತಾ ಇದೆ. ಅಂದ್ರೆ ಈ ರೀತಿಯಾದಂತಹ ಹೇಳಿಕೆ ಸರಿಯಲ್ಲ. ಸಿಎಂ ಸಿದ್ದರಾಮಯ್ಯ ಕೂಡ ಈ ಹೇಳಿಕೆಯನ್ನ ಖಂಡನೆ ಮಾಡಿದ್ರು. ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಕೂಡ ಖಂಡನೆ ಮಾಡ್ತಿದೆ. ಪ್ರತಿಪಕ್ಷಗಳು, ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ರೀತಿಯಾಗಿ ಗೊಂದಲ ಉಂಟಾಗಿದೆ. ಯಾಕೆ ಹೇಳಿದ್ರೆ ಇದಕ್ಕೆ ಸರಿಯಾದಂತಹ ಕ್ಲಾರಿಫಿಕೇಶನ್ ಬಿಜೆಪಿಗೆ ಕೊಡಬೇಕು. ಯಾಕಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಯಾವಾಗ ಬಿಜೆಪಿ ಆರೋಪನ ಮಾಡ್ತಿದೆ, ಕಾಂಗ್ರೆಸ್ ಆ ಕ್ಲಿಪ್ ಅನ್ನ ಕಟ್ ಮಾಡಿ ಅದನ್ನ ಮಾತ್ರ ಯೂಸ್ ಮಾಡ್ತಿದೆ, ಪೂರ್ತಿ ಕ್ಲಿಪ್ ಅನ್ನ ಕೇಳಿಸಿಲ್ಲ ಅಂತ ಹೇಳಿ ಯಾವಾಗ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದೆ. ಆದ್ರೆ
ವ್ಯಾಖ್ಯಾನಗಳನ್ನ ಬಳಸಿ ಅಂದ್ರೆ ಈ ವ್ಯಾಖ್ಯಾನಗಳನ್ನ ಬಳಸಿ ಫ್ಯಾಷನ್ ಆಗ್ತಿದೆ, ಅದನ್ನ ಬಿಡಬೇಕು ಅಂತ ಲೆಕ್ಕಾಚಾರ ಯಾವ ರೀತಿ ಅಂತ ಲೆಕ್ಕಾಚಾರ? ಅಲ್ಲ, ಬಾಬಾ ಸಾಹೇಬರ ಬಗ್ಗೆ ಅಪಾರ ಗೌರವ ಇರತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಇವತ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ ಮೊದಲನೇ ಕೆಲಸ ಮಾಡಿದ್ದು ನವೆಂಬರ್ 26ನೇ ತಾರೀಕು ಸಂವಿಧಾನವನ್ನ ರಾಷ್ಟ್ರಪತಿಗೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸ ಅಂಬೇಡ್ಕರ್ ಮಾಡ್ತಾರೆ. ಆ ದಿನಾನ ಇದುವರೆಗೂ ನೆನಪು ಮಾಡ್ಕೊಳ್ಳೇ ಇಲ್ಲ ಕಾಂಗ್ರೆಸ್ ಅವರು. ನರೇಂದ್ರ ಮೋದಿನೇ ಬರ್ಬೇಕಾಯ್ತು. ನವೆಂಬರ್ 26ನೇ ತಾರೀಕು ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂತ ಪಾರ್ಲಿಮೆಂಟ್ ಅಲ್ಲಿ ವಿಶೇಷ ಅಧಿವೇಶನ ಕರೆದು ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಪ್ರತಿಯೊಬ್ಬ ಎಂಪಿನೂ, ಹೊಸ ಎಂಪಿ ಆಗಿರ್ಲಿ, ಹಳೆ ಎಂಪಿ ಆಗಿರ್ಲಿ, ಯಾರೇ ಆಗಿರ್ಲಿ, ಎಲ್ಲರೂ ಯಾವುದೇ ಪಾರ್ಟಿ, ಎಲ್ಲ ಪಾರ್ಟಿ ಎಂಪಿಗಳು ಅವತ್ತು ಪಾರ್ಲಿಮೆಂಟ್ ಅಲ್ಲಿ ಆ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು ನರೇಂದ್ರ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ. ಇದನ್ನ ಕಾಂಗ್ರೆಸ್ ಅವರಿಗೆ ಫಸ್ಟ್ ಅರ್ಥ ಆಗ್ಬೇಕು. ಅಂಬೇಡ್ಕರ್ ಯಾಕೆ ನೆನೆಸ್ಕೊಳ್ಳಿಲ್ಲ? ಸಂವಿಧಾನದ ಬಗ್ಗೆ ಯಾಕೆ ನೀವು ಸಂವಿಧಾನ ದಿನಾಚರಣೆ ಮಾಡಲಿಲ್ಲ? ನೀವು ಸಂವಿಧಾನ ಸಮರ್ಪಣೆ ದಿನಾಚರಣೆ ಅಂತ ನವೆಂಬರ್ 26ನೇ ತಾರೀಕು ಇದೆ ಅಂತ ಯಾರಿಗಾದ್ರು ಗೊತ್ತಿತ್ತಾ ಕಾಂಗ್ರೆಸ್ ಅವ್ರಿಗೆ? ಅದನ್ನ ತಿಳಿಸಿದವರೇ ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿ ಅಂತ ಮಹಾನ್ ನಾಯಕ. ಅದನ್ನ ಕಾಂಗ್ರೆಸ್ ಅವರು ಫಸ್ಟ್ ತಿಳ್ಕೋಬೇಕು. ಉಲ್ಲೇಖವಂತೂ ಅಂಬೇಡ್ಕರ್ ಅವರು ಪ್ರತಿಮೆನ ಮಾಡಿದ್ದು ಬಿಜೆಪಿ ಅವರು ಮಾಡಿದ್ದು, ಕಾಂಗ್ರೆಸ್ ಅವರು ಮಾಡಲಿಲ್ಲ ಅಂತ ಹೇಳಿ ಆರೋಪಗಳು ಕೂಡ ಕೇಳಿ ಬರ್ತಿತ್ತು. ಇಲ್ಲ, ಯಾಕೆ ಅಂತ ನಾನು ಅವಾಗಲೇ ಹೇಳಿದೆ, ಈ ದೇಶದ ಪ್ರತಿಯೊಂದು ನೋಡಿ, ಈ ದೇಶದ ಪ್ರತಿಯೊಂದು ಆಡಳಿತ ಕಚೇರಿಗಳಲ್ಲಿ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಕಡ್ಡಾಯವಾಗಿ ಅಂಬೇಡ್ಕರ್ ಅವರ ಒಂದು ಫೋಟೋನ ಇಡ್ಲೇಬೇಕು ಅಂತ ಒಂದು ಕಾನೂನಾತ್ಮಕ ಶಾಸನವನ್ನ ಹೊರಡಿಸಿದ್ದು ಕಾಂಗ್ರೆಸ್ ಪಾರ್ಟಿ. ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇದ್ದಾಗ ಆ ಕಾನೂನನ್ನ ತಂದ್ರೆ ವಿನ ನೀವು ಕಾಂಗ್ರೆಸ್ ಅವರು ಯಾವತ್ತೂ ತಂದಿರ್ಲಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ರಾಜ್ಯದಲ್ಲಿ ಯಡಿಯೂರಪ್ಪ ಮಾಡಿದ್ದು, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರೋದ ಕೆಲಸನ ಕಾಂಗ್ರೆಸ್ ಅವರು ಇಂದಿರಾ ಗಾಂಧಿ ಮಾಡಲಿಲ್ಲ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಮಾಡಲಿಲ್ಲ, ನೆಹರು ಮಾಡಲಿಲ್ಲ. ಉದಾಹರಣೆಗಳಿದೆ, ನಮ್ಮ ಕರ್ನಾಟಕದಲ್ಲಿ ಆಗಿದೆ ಅದು. ಏನೋ ಕತೆ ಕಟ್ತಿರಲ್ರಿ, ನಿಮ್ಗೆ ಏನು ಗೊತ್ತಿಲ್ಲದೆ ಮಾತಾಡ್ತೀರಾ ನೀವು. ನಾನು ಹಂಗೆ ಹೇಳ್ಬಾರ್ದು ನಿಮ್ಮನ್ನ. ನೀವು ಅಲ್ಲಿ ಎಷ್ಟು ಆ ಚಾನಲ್ ಅವ್ರು ಗೌರವ ಕೊಟ್ಟು ಕರೆದವ್ರೆ, ನಾವು ನಿಮ್ಮನ್ನ ಆ ರೀತಿ ಎಲ್ಲ ಹೇಳ್ಬಾರ್ದು. ಏನು ಗೊತ್ತಿಲ್ಲ ಅಂತ ಎಲ್ಲ ಗೊತ್ತಿದ್ರು ಸತ್ಯ ಮಾತಾಡಿ. ಒಂದು ಒಳ್ಳೆ ವೇದಿಕೆ ಕೊಟ್ಟಿದ್ದಾರೆ, ಸತ್ಯ ತಿಳಿಸಿ ಜನಕ್ಕೆ. ಅವ್ರಿಗೆ ಒಂದು ದೊಡ್ಡ ಗೌರವನ ಕೊಟ್ಟಿರ್ತಕ್ಕಂಥ ಈ ದೇಶದಲ್ಲಿ ಇರ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಅಂಬೇಡ್ಕರ್ನ ಸೋಲ್ಸೋದಕ್ಕ, ಅಂಬೇಡ್ಕರ್ ಸತ್ತಾಗ ಅವ್ರು ಉಳೋದಕ್ಕೆ ಜಾಗ ಕೊಡ್ಲಿಲ್ವಲ್ಲ, ಅದ ಅಂಬೇಡ್ಕರ್ ಸಮಾಧಿಯನ್ನ ಅವ್ರು ಹುಟ್ಟಿದ ಸ್ಥಳನ ಒಂದು ಸ್ಮಾರಕ ಮಾಡಕ್ ಆಗ್ಲಿಲ್ಲ ನಿಮ್ಗೆ. ಅದಕ್ಕ ಅಂಬೇಡ್ಕರ್ ಡೆತ್ ಅವರು ದಾದಾರ್ನಲ್ಲಿ ಅವ್ರ ಸಮಾಧಿ ಎಲ್ಲಿದೆ ಗೊತ್ತಾ ನಿಮ್ಗೆ? ಬಾಂಬೆನಲ್ಲಿ ದಾದಾರಲ್ಲಿ ಒಂದು ಇಡೀ ಬಾಂಬೆ ಚರಂಡಿ ನೀರು ಹೋಗ್ತದಲ್ಲ, ಆ ಚರಂಡಿ ಹೋಗುವಂತ ಜಾಗದಲ್ಲಿ ಅವ್ರನ್ನ ಜಾಗ ಕೊಟ್ಟಿದ್ದಾರೆ. ಇದರಲ್ಲಿ ಬೀಚ್ ಒಂದ್ಸಾರಿ ಮಳೆ ಬಂದು ಹೆಚ್ಚಿಗೆ ಪ್ರವಾಹ ಬಂದ್ರೆ ಪೂರ್ತಿ ಕೊಚ್ಕೊಂಡು ಇವತ್ತು 8 ಎಕರೆ ಜಮೀನನ್ನ ಜಿಂದಾಲ್ ಹತ್ರ ದುಡ್ಡು ಕೊಟ್ಟು 8 ಎಕರೆ ಜಮೀನಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿ ಸ್ಮಾರಕ ಮಾಡ್ತಾ ಇದ್ದಾರೆ, ಅಂಬೇಡ್ಕರ್ ಸ್ಮರಣ ಸ್ಥಳನ. ಇದನ್ನ ತಿಳ್ಕೋಬೇಕು ಕಾಂಗ್ರೆಸ್. ಯಾಕೆ ಮಾಡಲಿಲ್ಲ ಇಷ್ಟು ವರ್ಷಗಳಿಂದ? ನೀವು ಅಧಿಕಾರದಲ್ಲಿದ್ರಿ, ಯಾಕೆ ನೆನ್ಸ್ಕೊಳ್ಳಿಲ್ಲ ಅವ್ರನ್ನ? ಬದುಕಿದಾಗಂತೂ ಕಿರ್ಕೊಳ ಕೊಟ್ರಿ, ನಿರಂತರವಾಗಿ ಕಿರ್ಕೊಳ ಕೊಟ್ರಿ. ಸತ್ತ ಮೇಲೆ ಆದ್ರೂ ಅವ್ರಿಗೆ ಗೌರವ ಕೊಡೋ ಕೆಲಸ ಮಾಡಿಲ್ಲ ನೀವು. ಅದನ್ನೇ ಹೇಳಿದ್ದು ಅಮಿತ್ ಶಾ ಹೇಳಿದ್ದು ಅದನ್ನೇ. ಇವತ್ತು ಅಂಬೇಡ್ಕರ್ ಅಂತ ಚಿಲಾತಿ ಅಂದ್ರೆ ಕೂಗಾಡ್ತಿರಲ್ಲ, ಅದನ್ನ 1000 ಸಾರಿ ಕೂಗಾಡಿ ನಾವು ಬೇಡನಲ್ಲ. ಅಂಬೇಡ್ಕರ್ ಹೆಸರನ್ನ ಹೇಳಿದಷ್ಟು ಹೌದು. ಕಾಂಗ್ರೆಸ್ ಅವರು ಅಂಬೇಡ್ಕರ್ ವ್ಯಸನಿಗಳಾಗಿರೋದು ಯಾಕೆಂದ್ರೆ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಓಟ್ ಬರುತ್ತೆ ಅಂತ, ಓಟ್ ಬ್ಯಾಂಕ್ಗೆ. ನೀವು ಆ ವ್ಯಸನಿಗಳಾಗ್ಬೇಡಿ, ನಿಜವಾದ ಅಂಬೇಡ್ಕರ್ ಮೇಲೆ ಪ್ರೀತಿ ತೋರಿಸಿ ಅಂತ. ಅದನ್ನ ತಗೊಂಡೋಗಿ ಅದನ್ನ ಎಡಿಟ್ ಮಾಡಿಬಿಟ್ಟು ಗೌಡ್ ಸಿದ್ದರಾಜ್ ಅವರೇ, ನಾನು ಹೇಳ್ತೀನಿ ಕೇಳಿ, ನಿಮ್ದು ತಪ್ಪಲ್ಲ, ನಿಮ್ಗೆ ವಿಷಯ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಿ. ಸತ್ಯ ಹೇಳಕ್ಕೆ ಯಾಕೋ ಹಿಂಜರಿಕೆ ಆಗ್ತಾ ಇದೆ. ಹಿಂಜರಿಕೆ ಬೇಡಿ, ದೇವಪ್ಪನಾಗಿ ಮಾತಾಡಿ. ನಾನು ಅಮಿತ್ ಶಾ ತಪ್ಪು ಮಾಡಿದ್ರೆ ನಾವು ಹೇಳ್ತೀವಿ ಹೌದು ತಪ್ಪಾಗಿದೆ ಅಂತ. ರಾಜ್ಯದಲ್ಲಿ ಸಾಕಷ್ಟು ಸರ್ಕಾರ ಇದ್ದು ಕೂಡ ಅಂಬೇಡ್ಕರ್ ಪ್ರತಿಮೆಗಳಿಗೆ ಅವಮಾನ ಮಾಡ್ತಕ್ಕಂಥದ್ದು ಮತ್ತೆ ಅಂಬೇಡ್ಕರ್ ಪ್ರತಿಮೆಗಳಿಗೆ ಕೆಲ ಅಹಿತಕರ ಘಟನೆಗಳು ನಡೆದಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ. ಈ ರೀತಿಯಾದಂತಹ ಘಟನೆಗಳು ಯಾಕೆ ಅಂತ ಹೇಳಿದ್ರೆ ಸಂವಿಧಾನದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಅವರ ಬಗ್ಗೆ ಅರಿವನ್ನು ಮೂಡಿಸುವಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿಯ ಪಕ್ಷಗಳು ಅಥವಾ ಕೆಲವು ಸಂಘಟನೆಗಳು ಹಿಂದೆ ಹೋಗಿದೆಯಾ ಅಂತ ನೋಡಿ. ನಮ್ಮ ರಾಜ್ಯದಲ್ಲಿ ಏನಾಗಿದೆ, ಸಂಘಟನೆಗಳು ಕೆಲವು ರೋಲ್ ಕಾಲ್ ಸಂಘಟನೆಗಳು, ಹೊಟ್ಟೆಪಾಡಿಗಾಗಿ ಸಂಘಟನೆಗಳು ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಮೋಸದಾಟ ಆಡ್ತಾ ಇದ್ದಾರೆ. ಇವತ್ತು ಈ ರಾಜ್ಯ ಸರ್ಕಾರ 25,000 ಕೋಟಿ ಬಾಬಾ ಸಾಹೇಬರು ವಿಷ ಕುಡಿದು ನಮ್ಗೆ ಕೊಟ್ಟಿರ್ತಕ್ಕಂಥ ಅಮೃತ SCP TSP ಹಣ 25,000 ಕೋಟಿ ಫ್ರೀ ಗ್ಯಾರಂಟಿ ಬೇಕಂತಾರೆ. ಯಾವ ಸಂಘ ಸಂಸ್ಥೆಗಳು ಕೇಳಲ್ಲ.
ಕಾಂಗ್ರೆಸ್ MLA ಕೇಳಲ್ಲ. ಬೇರೆ ರಾಜ್ಯಗಳಲ್ಲಿ ಯಾವ ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಹಣವನ್ನ ಮೀಸಲಿಟ್ಟಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಇಟ್ಬಿಟ್ಟು ಏನ್ ಮಾಡ್ತಾ ಇದ್ರಿ? ನಮ್ಮ ಮೂತಿಗೆ ಬೆಣ್ಣೆ ಸೋರ್ಬಿಟ್ಟು ನೀವು ತಿಂತಾ ಇದ್ದೀರಾ? ನಿಮ್ ಫ್ರೀ ಗ್ಯಾರಂಟಿ ಯಾಕೆ ಕೊಡ್ಬೇಕು? ಅಂಬೇಡ್ಕರ್ ಅವರು ವಿಷಯ ಕುಡಿದು ಕೊಟ್ಟಿರ್ತಕ್ಕಂಥ ಅಮೃತ ಅದು. ಈ ಕಾಂಗ್ರೆಸ್ ಅವರು ಅದು ಅರ್ಹತೆ ಇದೆಯಾ ಅದಕ್ಕೆ? ಬಾಬಾ ಸಾಹೇಬ್ ಕೊಟ್ಟಿರೋದು, ಸಂವಿಧಾನದಲ್ಲಿ ಬರೆದಿರೋದು. ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಏನ್ ಬಳಕೆ ಮಾಡ್ತೀರಾ ಅದ್ರಲ್ಲಿ 15% ಶೆಡ್ಯೂಲ್ ಕಾಸ್ಟ್ಗೆ ಬಳಕೆ ಮಾಡಿ ಅಂತ ಬರೆದು ಮಡಗಿದ್ದಾರೆ. ರಾಜರಾಜೇಶ್ವರಿ ನಗರ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಪಕ್ಷದ ಬಿಜೆಪಿ MLA ಇದ್ದಾರಲ್ಲ ಮುನಿರತ್ನ ನಾಯ್ಡು ಅವರು 600 ಕೋಟಿ ರೂಪಾಯಿ ಸ್ಕ್ಯಾಮ್ ಆಗಿದೆ STPS ಅಲ್ಲಿ. ಅವ್ರ ಮೇಲೆ ಕೇಸ್ ಹಾಕಿ ಜೈಲು ಕಳಿಸಿ SIT ರಚನೆ ಮಾಡಿ CBI ಕೊಡಿ, COD ಕೊಡಿ, ಏನ್ ಬೇಕಾದ್ರೆ ಕೊಡಿ. ಯಾರು ಬೇಡ ಅಂದ್ರು? ನಾವು ತಿಂದಿದೀವಿ ನೀವು ತಿನ್ನೋದನ್ನ ಕೇಳ್ಬೇಡಿ ಅಂತಾನ ಮಾಡೋ ಕತೆ. ಮುನಿರತ್ನ ನಾಯ್ಡು ತಪ್ಪು ಮಾಡಿದ್ರೆ ತಪ್ಪೇ, ಅವ್ರ ಮೇಲೆ ಜೈಲ್ಗೆ ಹಾಕ್ಸಿ, SIT ತನಿಖೆ ಮುಗಿಸಿ. ಅಲ್ಲ ಆಗಿದ್ರೆ ತನಿಖೆ ಆಗ್ಲಿ, ಪ್ರೂವ್ ಆದ್ಮೇಲೆ ಹೇಳ್ರಿ ಆ ಮಾತು. ಇವತ್ತು 25,000 ಕೋಟಿ 25,000 ಕೋಟಿಗಳನ್ನ SCP TSP ಹಣ ತಗೊಂಡೋಗಿ ನೀವು ಫ್ರೀ ಗ್ಯಾರಂಟಿ ಬೇಕಾಗಿದ್ರಲ್ಲ, ಇದಕ್ಕೇನು ನಾಚಿಕೆ ಆಗಲ್ವಾ? ಅದು ಸಮಾಜ ಕಲ್ಯಾಣ ಸಚಿವರು ಯಾರು? ಮಾದೇವಪ್ಪ, ಒಬ್ಬ ಶೆಡ್ಯೂಲ್ ಕಾಸ್ಟ್ ಅವ್ರು ಮೀಸಲಾತಿಯಿಂದ ಗೆದ್ದು ಬಂದಂತ. ಅವ್ರಿಗೆ ಮೀಸಲಾತಿ ಹಣನ ದುರ್ಬಳಕೆ ಆಗ್ತಿದ್ರು. ಅಪ್ಪ ಜೈ ಹುಸೂರ್ ಅನ್ಕೊಂಡು ಕೂತಿದಾರ. ಯಾರು ದುಡ್ಡದು? ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಬರೆದಿರೋದು, ಅಂಬೇಡ್ಕರ್ ಅವರು ಕೊಟ್ಟಂತ ಅಮೃತ ಅದು. ಯಾವ ಇಲಾಖೆ ದುಡ್ಡು ಯಾವ ಇಲಾಖೆಗೆ ಹೋಗ್ಬೇಕು ಅದಕ್ಕೆ ಸಾರಾಸಕ್ತಾಗಿ ಅರೇ ಅಣ್ಣ, ಕಾಂಗ್ರೆಸ್ ಅಣ್ಣ ಕೇಳಿಸ್ಕೋ ಅಣ್ಣ, ಕೇಳಿಸ್ಕೋಣ. 25,000 ಕೋಟಿ, 25 ರೂಪಾಯಿ ಅಲ್ಲ, 25,000 ಕೋಟಿ, 25,000 ಕೋಟಿ ಫ್ರೀ ಗ್ಯಾರಂಟಿಗೆ ಹಾಕೊಂಡಿದ್ದಾರೆ ಅಂತ ಸಂವಿಧಾನದಲ್ಲಿ ವಿಧಾನಸಭೆಯಲ್ಲಿ ಒಪ್ಕೊಂಡಿದ್ದಾರೆ. ನೀವು ನೋಡಿದ್ರೆ ಯಾವ್ದು ಹಾಕೊಂಡಿಲ್ಲ ಅಂತ ಪ್ರಲಾಪನ ಮಾಡ್ತಾ ಇದ್ದೀರಿ. ಮಾಡಿದಿರಲ್ಲ ನೀವು. ನಾನು ಹೇಳ್ತಾ ಇಲ್ಲ, ನಿಮ್ಮ ದಾಖಲೆಗಳಲ್ಲಿ 25,000 ಕೋಟಿಯನ್ನ, ಅದಕ್ಕೆ ನಿಮ್ಮ ಉತ್ತರ ಏನು? SC ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡಲ್ವಾ? ಅರೆ SC ಹೆಣ್ಮಕ್ಳು ಓಡಾಡೋದು ಬಸ್ಸಲ್ಲಿ ಜನರಲ್ ಅದು. ಇದೇ ಮಾತೇ ನಿಮ್ ಸಿದ್ದರಾಮಯ್ಯ ಹೇಳ್ತಾ ಇರೋದು, ಮಾದೇವಪ್ಪ ಹೇಳ್ತಾ ಇರೋದು, ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಇದನ್ನೇ ಹೇಳ್ತಾ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷ ಅಲ್ವಾ, ಅವ್ರು ಇದು ಹೇಳ್ತಾ ಇದಾರೆ, ಬಸ್ಸಲ್ಲಿ ಓಡಾಡಲ್ವಾ ಅಂತ. ಬಸ್ಸಲ್ಲಿ ನಮ್ಮ SC ಹೆಣ್ಮಕ್ಳು ಓಡಾಡ್ತಾರ? ಎಲ್ರು ಓಡಾಡಿದಾಗ ಎಲ್ಲರೂ ಅವ್ರಿಗೂ ಅವಕಾಶ ಸಿಗ್ತದೆ. SCP ದುಡ್ಡು ಅಂದ್ರೆ ಏನು? ವಿಶೇಷ ಘಟಕ ಯೋಜನೆ ನೇರವಾಗಿ ಬಡವರಿಗೆ, ಆ ಸಮುದಾಯದ ಜನಕ್ಕೆ ತಲುಪಬೇಕು. ಈ ಒಳ್ಳೆ ಕತೆ ನಿಮ್ದು. ಈ ಕತೆ ಹೇಳಕ್ ಹೋಗ್ಬೇಡಿ. ಈ ಕತೆ ಎಲ್ಲ ಹೇಳ್ಬೇಕಾರದು ಆ SCP ಹಣ ಆ ಶೆಡ್ಯೂಲ್ ಕಾಸ್ಟ್ ಕಾಲೋನಿಗಳನ್ನ ಅಭಿವೃದ್ಧಿ ಮಾಡಕ್ಕೆ, ಆ ಸಮುದಾಯದ ಅಭಿವೃದ್ಧಿಗಾಗಿ ಬಳಕೆ ಮಾಡ್ಬೇಕು. ಆ ನಿಯಮನೇ ಗೊತ್ತಿಲ್ಲ ನಿಮ್ಗೆ. ಬಸ್ಸಲ್ಲಿ ಓಡಾಡಲ್ವಾ ಅಂದ್ಬಿಟ್ರೆ ನಾವು ಬಿಜೆಪಿಯಿಂದ ಯಾವತ್ತೂ ಬಾಬಾ ಸಾಹೇಬರಿಗೆ ಗೌರವ ಕೊಡೋದನ್ನ ತಡೆಯೋದಿಲ್ಲ. ಅಂಬೇಡ್ಕರ್ ಅವ್ರಿಗೆ ಪರಮ ಗೌರವಗಳನ್ನ ಕೊಡ್ತೇವೆ. ಅಂಬೇಡ್ಕರ್ ಅಂದ್ರೆ ನಮ್ಗೆ ಪ್ರಾಣ. ಬಿಜೆಪಿಗೆ ಇವತ್ತು ಕಾಂಗ್ರೆಸ್ ಇಂದ ಹೆಚ್ಚಿಗೆ ಓಟ್ ಬರ್ತಾ ಇರೋದೇ ದಲಿತರ ಓಟು ಬಿಜೆಪಿಗೆ ಬಂದಿದೆ. ಇವತ್ತು ಬಿಜೆಪಿ ಸರ್ಕಾರ ಬರ್ತಾ ಇದೆ ಕೇಂದ್ರದಲ್ಲಿ ಅಂದ್ರೆ ಅದಕ್ಕೆ ಕಾರಣನೇ ದಲಿತರು ಇವತ್ತು ಎಚ್ಚೆತ್ಕೊಂಡಿದ್ದಾರೆ. ಅಪ್ಪ ಹಾಕಿದ ಆಲ್ದ ಮರ ಅಂತ ಕಾಂಗ್ರೆಸ್ ಓಟ್ ಹಾಕೋದನ್ನ ಬಿಟ್ಟಿದ್ದಾರೆ. ಕಾಂಗ್ರೆಸ್ನವರು ನಾಟಕಗಳನ್ನ, ನಕಲಿ ಆಟಗಳನ್ನ, ನಕಲಿ ಗಾಂಧಿಗಳ ಸವಾಸದಿಂದ ದೂರ ಇರ್ಬೇಕಂತ ನನ್ನಂತ ಯುವಕರು ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ದೇಶದಲ್ಲಿ ಬಿಜೆಪಿ ಓಟ್ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಮುಳುಗಿದೆ. ಈ ಸರಿ ಯಾವುದೋ ಫ್ರೀ ಗ್ಯಾರಂಟಿ ಮಾಡ್ಕೊಂಡು ಇವರು ಆಡ್ತಾರೋ ಆಟಗಳಿಗೆ ಎಲ್ಲೋ ಘಟಬಂಧನ ಮಾಡ್ಕೊಂಡು ಆ ಘಟಬಂಧನದಲ್ಲಿ ಗೆದ್ದಿದ್ದಾರೆ, ಕುಣಿತಾ ಇದ್ದಾರೆ. ಮೊದಲು 40 ಬಂದಿರಲಿಲ್ಲ ವಿರೋಧ ಪಕ್ಷ ಸ್ಥಾನದಲ್ಲಿ ಕಾಂಗ್ರೆಸ್ನವರು. ತಾರ್ಕಿಕವಾಗಿ ನಾವು ಅಂತ್ಯವನ್ನ ಕಾಣುವವರೆಗೂ, ತಾರ್ಕಿಕವಾಗಿ ಒಂದು ಅಂತ್ಯವನ್ನು ಕಾಣುವವರೆಗೆ ದೇಶದಲ್ಲಿ ಒಬ್ಬ ಗೃಹ ಮಂತ್ರಿಯಾಗಿ ಸಂವಿಧಾನಕ್ಕೆ ಅದು ಬರೀ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಅಪಮಾನ ಅಲ್ಲ. ಕಾಂಗ್ರೆಸ್ ಅವ್ರು ಮಾಡಿರೋ ಅವಮಾನ, ಕಾಂಗ್ರೆಸ್ ಅವರಿಗೆ ಮಾಡಿರತಕ್ಕಂಥ ಅವಮಾನಕ್ಕೆ ನೀವು ಯಾಕೆ ಬಲಿ ಆಗ್ತಾ ಇದ್ರಿ? ಅಂಬೇಡ್ಕರ್ಗೆ ಅವಮಾನ ಮಾಡಕ್ ಚಾನ್ಸೇ ಇಲ್ಲ. ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿರ್ತಕ್ಕಂಥ ಅವಮಾನ. ಮೊದಲು ಅವರು ರಾಜೀನಾಮೆ ಕೊಡಬೇಕು. ಏನಕ್ಕೆ ತಪ್ಪು ಮಾಡಿದ್ರೆ ಯಾಕೆ ರಾಜೀನಾಮೆ ಕೊಡ್ಬೇಕು ಹೇಳಿ? ಆ ಪ್ರಿಯಾಂಕಾ ವಾದ್ರಾಗೆ ಹೇಳಿ, ಪ್ರಿಯಾಂಕಾ ಖರ್ಗೆಗೆ ಹೇಳಿ, ನಮ್ಮ ಕರ್ನಾಟಕದ ಪ್ರಿಯಾಂಕಾ ಖರ್ಗೆ ಅವ್ರ ಅಪ್ಪನಿಗೆ ಹೇಳಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ. ಪ್ರಿಯಾಂಕಾ ಖರ್ಗೆ ಅವರಾಗಲಿ ದೇಶ ವಿರೋಧಿ ಹೇಳಿಕೆಗಳನ್ನ ಅಥವಾ ಅಂಬೇಡ್ಕರ್ ವಿರುದ್ಧ ಹೇಳಿಕೆಗಳನ್ನ, ಸಂವಿಧಾನದ ವಿರುದ್ಧ ಹೇಳಿಕೆಗಳನ್ನ, ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಹಣನ ದುರ್ಬಳಕೆ ಮಾಡ್ಕೊಂಡಿದಾರಲ್ಲ ಅದ್ರ ಬಗ್ಗೆ ಮಾತಾಡಕ್ ಹೇಳಿ.
ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಹಣನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅದು ಖರ್ಗೆ AICC ಅಧ್ಯಕ್ಷರು. ಯಾವ ರೀತಿ ಹೋಗ್ತಾ ಇದೆ ದೇಶ ಅಂತ. ಅಲ್ಲ, ವಾಯನಾಡಲ್ಲಿ ನಾಮಿನೇಷನ್ ಫೈಲ್ ಮಾಡಕ ಪ್ರಿಯಾಂಕಾ ವಾದ್ರಾ ಹೋದಾಗ ಬಾಗಲಲ್ಲಿ ಇಣಿಕಿ ನೋಡ್ತಾ ಇದ್ರು. ಆ ಸ್ಥಿತಿಗೆ ತಲುಪಿದೆ ಕಾಂಗ್ರೆಸ್ ಅಲ್ಲಿ ದಲಿತರ ಪರಿಸ್ಥಿತಿ. ಎಷ್ಟು ಅವಮಾನ ಮಾಡಿದ್ದಾರೆ. AICC ಅಧ್ಯಕ್ಷರು ಬಂದು ಅವರು ನಾಮಿನೇಷನ್ ಫೈಲ್ ಮಾಡ್ಬೇಕಾದ್ರೆ ಜೊತೆಗಿರ್ಬಾರ್ದ ಕ್ಯಾಂಡಿಡೇಟ್ ಜೊತೆಲಿ, ಅವ್ರು ಬಾಗ್ಲಲ್ಲೇ ಬಗ್ಗಿ ನೋಡ್ತಾರೆ ಒಳಗೆ ಹೋಗ್ಬೇಕಾ ಬೇಡ ಅಂತ. ಅವ್ರು ಅಟೆಂಡ್ ಹೇಳ್ತಾರೆ, ಬರಂಗಿಲ್ಲ ನಿನ್ ಲಿಸ್ಟ್ ಅಲ್ಲಿ ಇಲ್ಲ ಅಂತ. ಖರ್ಗೆಗೆ ನಾಚಿಕೆ ಇದ್ದಿದ್ರೆ ಅವತ್ತೇ ರಾಜೀನಾಮೆ ಕೊಡ್ಬೇಕಾಗಿತ್ತು. ಕೂಡಲೇ ರಾಜೀನಾಮೆ ಕೊಡ್ಬೇಕು. ಸ್ವಾಭಿಮಾನ ಇದ್ರೆ ಬಾಬಾ ಸಾಹೇಬ್ ಅದೇ ಹೇಳ್ಕೊಟ್ರು ನಮ್ಗೆ, ಸ್ವಾಭಿಮಾನದ ಬದುಕನ್ನ ಬದುಕದೇ ಇದ್ರೆ ನೀವು ನಾಯಿ ನರ್ಗಿಂತ ಕೊನೆ ಅಂತ. ಆ ಸ್ಥಿತಿಗೆ ತಲುಪಿದೆ ಕಾಂಗ್ರೆಸ್ ಅಲ್ಲಿ ದಲಿತರ ಪರಿಸ್ಥಿತಿ. ದಲಿತರನ್ನ ಅವಮಾನ ಮಾಡ್ತಾ ಇದ್ರೆ ನೀವು ಕಾಂಗ್ರೆಸ್ ಅವರು. ಅದ್ರಲ್ಲಿ AICC ಅಧ್ಯಕ್ಷರು ಮೊದಲನೇ ಸ್ಥಾನ AICC ಅಧ್ಯಕ್ಷರು ಕೊಡ್ಬೇಕು. ಇಲ್ಲ ಆಗಲ್ಲ. ಅವ್ರ ಕುಟುಂಬಸ್ಥರನ್ನೇ ಸೇರಿಸ್ಕೊಂಡ್ರು ಒಳಗಡೆಗೆ. ಯಾಕೆ? ಅದೇ ಸೋನಿಯಾ ಗಾಂಧಿ ಅಧ್ಯಕ್ಷ ಇದ್ದಾಗ, ರಾಹುಲ್ ಗಾಂಧಿ ಅಧ್ಯಕ್ಷ ಇದ್ದಾಗ, ಇಂದಿರಾ ಗಾಂಧಿ ಅಧ್ಯಕ್ಷ ಇದ್ದಾಗ, ರಾಜೀವ್ ಗಾಂಧಿ ಅಧ್ಯಕ್ಷ ಇದ್ದಾಗ ಅವ್ರಿದ್ದಾಗ ಆಗ್ಬಿಡ್ತಾ ಇದ್ರು ಆಚೆಗೆ. ಯಾಕಂದ್ರೆ ಇತ ಶೆಡ್ಯೂಲ್ ಕಾಸ್ಟ್ ಅವನು. ಇತನಿಗೆ ನಾಮಕ ಪಟೇಲ್ ಹಂಗೆ ಇಟ್ಕೊಂಡಿದ್ದಾರೆ. ಜೈ ಹುಜೂರ್ ಅನ್ಬೇಕು. ಇವ್ರನ್ನ ಯಾಕೆ ಆಚೆ ಬಿಟ್ರು? ಒಬ್ಬ AICC ಅಧ್ಯಕ್ಷರನ್ನ ಹೊರಗಡೆ ಬಿಟ್ಟು ಇವ್ರು ನಾಮಿನೇಷನ್ ಹಿಂಗ್ ಮಾಡ್ತಾರೆ. ಇವ್ರ ಕುಟುಂಬ ಸದಸ್ಯರ ಆಸ್ತಿನ ಅದು. ಕಾಂಗ್ರೆಸ್ ಓಟ್ ಹಾಕ್ತಕ್ಕಂಥವ್ರೆ ಈ ಬಡ ಜನ ದಲಿತರು. ಇವತ್ತು ಬದಲಾವಣೆ ಆಗಿದೆ. ಬಂಗಾರ ಲಕ್ಷ್ಮಣ್ ವಿಷಯ ಬೇರೆ ರೀ ಸ್ವಾಮಿ. ಎಲ್ಲಿಂದ ಎಲ್ಲಿಗೋ ಹೋಗ್ತೀರಾ ನೀವು? ಬಿಡಿ, ಎಲ್ಲಿಂದ ಎಲ್ಗೋ ಆಯ್ತು. AICC ಅಧ್ಯಕ್ಷರಿಗೆ ತಾಕತ್ತಿದ್ರೆ ಇಂಡಿಪೆಂಡೆಂಟ್ ಡಿಸಿಷನ್ ತಗೊಳಕ್ ಬಿಡಿ ಅವ್ರಿಗೆ. ನೋಡಿ, tehelka.com ನವರು 1 ಲಕ್ಷನ ಸ್ಪ್ರಿಂಗ್ ಆಪರೇಷನ್ ಮಾಡಿ 1 ಲಕ್ಷ ಲಂಚ ತಗೊಂಡ್ರು ಅಂತ ಹೇಳಿ ಅವ್ರ ಮೇಲೆ ಆರೋಪ ಬಂದಿದ್ದಕ್ಕೆ ಆರೋಪ ಮುಕ್ತರಾಗೋದಕ್ಕೆ ಆಚೆ ಕಳಿಸಿದಷ್ಟೇ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾರು ಬಿಜೆಪಿ ಅವ್ರು ಕಳಿಸಿದ್ದಲ್ಲ ಅದನ್ನ. ತೇಜ್ಪಾಲ್ ಅಂತ ಒಬ್ರು tehelka.com ನವರು ಸ್ಪ್ರಿಂಗ್ ಆಪರೇಷನ್ ಮಾಡಿ 1 ಲಕ್ಷ ಕೈ ಕೊಟ್ಬಿಟ್ಟು ಒಬ್ಬ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ 1 ಲಕ್ಷ ಇಸ್ಕೋತಾರ? ಅದನ್ನ ಸ್ಪ್ರಿಂಗ್ ಆಪರೇಷನ್ ಮಾಡಿ ತಗಲಾಕಿದ್ದು ಯಾರು? ಕಾಂಗ್ರೆಸ್ ಅವರೇ. ಆ ತೇಜ್ಪಾಲ್ ಮುಖಾಂತರ ಒಂದು ಆರೋಪ ಬಂದ್ರೆ ಆರೋಪ ಮುಕ್ತಿ ಮಾಡ್ಬೇಕ್ರಿ. ಅದು ಸ್ವಾಮಿ, ನೈತಿಕ ಜವಾಬ್ದಾರಿ ಇರ್ತದೆ ಪಕ್ಷಕ್ಕೆ. ದಲಿತ ನಾಯಕರ ಮೇಲೆ ಆರೋಪ ಬರಲಿ, ನರೇಂದ್ರ ಮೋದಿ ಅವ್ರ ಮೇಲೆ ಆರೋಪ ಬರಲಿ, ಅಮಿತ್ ಶಾ ಅವ್ರ ಮೇಲೆ ಆರೋಪ ಬರಲಿ, ಅವರು ಆರೋಪ ಮುಕ್ತರಾಗೋವರೆಗೂ ದೂರ ಇರಬೇಕು. ಇವಾಗ ನೀವು 16 ಸೆಕೆಂಡ್ದು ಬಿಟ್ಟಿದ್ರಲ್ಲ ವಿಡಿಯೋ, ಅದು 7 ನಿಮಿಷದಿದೆ. ಅದ್ರ ಪೂರ್ತಿ ಬಿಡಿ. ನಾವೆಲ್ಲ ನಿಮ್ಗೆ ಶರಣು ಅಂತೀವಿ. ನಿಮ್ಗೆ ಅದನ್ನ 6 ನಿಮಿಷದ ವಿಡಿಯೋನ ಬಿಡಿ. 16 ಸೆಕೆಂಡ್ ಯಾಕೆ ಬಿಡ್ತೀರಾ? ಏನ ಆರೋಪ ಮುಕ್ತ? ಆರೋಪನೇ ಇಲ್ಲ, ಮುಕ್ತ ಹೆಂಗ್ ಆಗ್ತಾರೆ? ಹೇಳಿದ್ದು ಕಾಂಗ್ರೆಸ್ ಅವ್ರಿಗೆ. ಕಾಂಗ್ರೆಸ್ ಅವರೇ ಪದೇ ಅಂಬೇಡ್ಕರ್ ಅಂತ ಹೇಳ್ತಿರಲ್ಲ, ಅದನ್ನ ಹೇಳಿ 100 ಸಾರಿ ಹೇಳಿ. ನೀವು ಬೇಡನಲ್ಲ, ಸ್ವರ್ಗ ಆದ್ರೂ ಸಿಗುತ್ತೆ ನಿಮ್ಗೆ. ಸಿದ್ದರಾಮಯ್ಯಣ್ಣ, ನೀವು ಹೇಳೋದನ್ನ ಸರಿಯಾಗಿ ತಿಳ್ಕೊಂಡು ಹೇಳಿ. ನಾವು ಆರೋಪ ಮುಕ್ತರಾಗಿದ್ದೀವ, ಆರೋಪದಲ್ಲಿದ್ದೀವ, ನೀವು ಆರೋಪದಲ್ಲಿ ಅಂತ. ಕಾರ್ಯಾಂಗ ನ್ಯಾಯಾಂಗ ಈ 3 ಅಂಗಗಳು ಕೂಡ ಸಂವಿಧಾನದ